ಗದಗ ಜಿಲ್ಲೆ ನರಗುಂದ ಪಟ್ಟಣದ ಕಾಂಗ್ರೆಸ್ ಗೃಹ ಕಚೇರಿಯಲ್ಲಿ ಇಂದು ಪತ್ರಿಕಾಗೋಷ್ಠಿ ಕರೆದ ಮಾಜಿ ಶಾಸಕ ಬಿಆರ್ ಯಾವಗಲ್. ಸಚಿವ ಎಚ್.ಕೆ. ಪಾಟೀಲ್ ಮತ್ತು ಸಿ.ಸಿ. ಪಾಟೀಲ್ ಇಬ್ಬರು ಗದಗ ಜಿಲ್ಲೆಯಲ್ಲಿ ಹೊಂದಾಣಿಕೆ ರಾಜಕಾರಣ ಮಾಡುತ್ತಿದ್ದಾರೆ. ಸಚಿವ ಎಚ್.ಕೆ. ಪಾಟೀಲ್ ನರಗುಂದಕ್ಕೆ ಬರುವಾಗ ನನಗೆ ಯಾವುದೇ ಮಾಹಿತಿ ನೀಡಿಲ್ಲ. ಇದರ ಬಗ್ಗೆ ನಾನು ರಾಜ್ಯಾಧ್ಯಕ್ಷರಿಗೆ ಪತ್ರ ಬರೆಯುವುದಾಗಿ ತಿಳಿಸಿದರು. ಇನ್ನು ಶಾಸಕ ಸಿ.ಸಿ. ಪಾಟೀಲ್ ಬಗ್ಗೆ ಮಾತನಾಡಿದ ಬಿಆರ್ ಯಾವಗಲ್, ನೂತನ ಪುರಸಭೆಗೆ ನನ್ನ ಕೊಡುಗೆ ಕೇವಲ 1,40,00,000 ಮಾತ್ರ ಎಂದಿದ್ದಾರೆ. ಹಾಗಾದರೆ ಕಂದಾಯ ಇಲಾಖೆಯಿಂದ ಪುರಸಭೆಗೆ ಆ ಜಾಗ ಕೊಡಿಸಿದವರು ಯಾರು ಎಂದು ಪ್ರಶ್ನಿಸಿದರು. ಇನ್ನು ನಾನು 2013ರಲ್ಲಿ ಸ್ಲಂ ಬೋರ್ಡ್ನಲ್ಲಿ ನಿರ್ಮಿಸಿದ್ದ ಮನೆಗಳ ಹಂಚಿಕೆ ಇದುವರೆಗೂ ಏಕೆ ಆಗಿಲ್ಲ ಎಂದು ಪ್ರಶ್ನಿಸಿದರು. ಆರ್ಎಸ್ಎಸ್ ಬಗ್ಗೆ ಪ್ರಶ್ನಿಸಿದಾಗ ಪ್ರಿಯಾಂಕ್ ಖರ್ಗೆ ಅವರು ಒಂದೇ ಪಕ್ಷದ ಸಿದ್ಧಾಂತದಿಂದ ಬಂದ ವ್ಯಕ್ತಿಯವರು. ಇವರ ಹಾಗೆ ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಬಂದವರಲ್ಲ. ಅವರ ಬಗ್ಗೆ ಅವಾಚ್ಯವಾಗಿ ಮಾತನಾಡುವ ಅವಶ್ಯಕತೆ ಏನಿದೆ ಎಂದರು. ಇವರು ಯಾವಾಗ ಆರ್ಎಸ್ಎಸ್ ಸೇರಿದರು ಎಂದರು. ಇನ್ನು ಈ ಸಂದರ್ಭದಲ್ಲಿ ನರಗುಂದ ಪುರಸಭೆ ಚೀಫ್ ಆಫೀಸರ್ ಸಂಗಮೇಶ್ ಬ್ಯಾಳಿ ಪ್ರೋಟೋಕಾಲ್ ಉಲ್ಲಂಘನೆ ಮಾಡಿ ಸ್ಟೇಜ್ ಮೇಲೆ ಕೆಲವು ಮಾಜಿ ಅಧ್ಯಕ್ಷರನ್ನ ಕರೆದು ಕೂರಿಸಿದ್ದಾರೆ ಎಂದರು. ವರದಿ ಚಂದ್ರಶೇಖರ ಗೌಡ ಪಾಟೀಲ, ನರಗುಂದ, NKS ಟಿವಿ. ಪಕ್ಷ ಸಾಯಿ ಹೊಡೆಯುವಂಥ ಕೆಲಸ ಏನು ಮಾಡ್ತಾ ಇದ್ದೀರಿ? ಅಕ್ಷಮ್ಯವಾದಂಥ ಕೆಲಸ ಮಾಡ್ತಾ ಇದ್ದೀರಿ. ನಿಮಗೆ ಸ್ನೇಹ ಏನೇ ಇರಲಿ, ವೈಯಕ್ತಿಕವಾಗಿ ಏನೇ ಮಾಡಿ ಪಕ್ಷಕ್ಕೆ ನೀವು ಬೆಂಬಲ ಮಾಡಿದ್ರೆ, ಮುಖಂಡತ್ವಕ್ಕೆ ಬೆಂಬಲ ಮಾಡದಿದ್ದರೆ ಪಕ್ಷ ಇಲ್ಲಿ ಬೆಳೆಯುವುದಿಲ್ಲ. ಬರೀ ಸಿ.ಸಿ. ಪಾಟೀಲ್ ಭಾಳ ಆತ್ಮೀಯ ಅಂತ ಹೇಳಿ ಏನಾದರೂ ಸಮಾಜ ಸಚಿವರು ತಿಳ್ಕೊಂಡು ಭಾಳ ಆತ್ಮೀಯತೆಯೇ ಮರೆಯಾಗಿಲ್ಲ. ಸಾರ್ವಜನಿಕ ಕಾರ್ಯಕ್ರಮ ಆಗಿರ್ಬೋದು, ಸರ್ಕಾರದ ಕಾರ್ಯಕ್ರಮ ಆಗೋದು, ಪಕ್ಷದ ಮುಖಂಡತ್ವಕ್ಕೆ ಮತ್ತೊಬ್ಬರಿಗೆ ಎಲ್ಲರಿಗೂ ನೀವು ಗೌರವವನ್ನು ಕೊಡದೇ ಇದ್ದರೆ ನಾವು ಯಾರೂ ಸಕ್ರಿಯವಾಗಿ ಪಕ್ಷದಲ್ಲಿ ಉಳಿಯೋದಿಲ್ಲ ಅಂತೇಳಿ ನಾನು ಸ್ಪಷ್ಟವಾಗಿ ಹೇಳ್ತೇನೆ. ಸಣ್ಣ ವಿಷಯ, ಆ BPL ಇದು ಏನೋ ಇನ್ವಿಟೇಷನ್ ಕಾರ್ಡ್ ಮಾಡೋದಕ್ಕೂ ನೀವು ಸ್ಥಳೀಯ ಶಾಸಕರಿಗೆ ಅದು ಯಾವ ಮಟ್ಟಕ್ಕೆ ತಿಳಿತಾರೆ? ಯಾರು ಹಾಕಂಗಿಲ್ಲ, ಹಾಕಿದ್ರೆ ಬರೋಂಗಿಲ್ಲ. ಇದೇ ಒಂದು ಮನೆ ಕಾರ್ಯಕ್ರಮ, ಸ್ವಂತದ ಕಾರ್ಯಕ್ರಮ. ಸಂಬಂಧಪಟ್ಟವರು ಗ್ಯಾರಂಟಿ ಕಮಿಟಿ ಅಧ್ಯಕ್ಷರಿರ್ತಾರೆ, ಅವ್ರು ಹಾಕಬೇಕು ಅಂತ ಅದಕ್ಕಾಗಿಲ್ಲ, ಮನೆಗಳೆಲ್ಲ ಹಾಕ್ತಾರೆ. ಹಾಕೋಂಗಿಲ್ಲ. ಕೊನ್ನೂರಿಂದ ಸರ್ ಇದು ಅದು ಎಲ್ಲಿದೆ ಅಂತ ಹೇಳಿ ಅದು ಇಡೀ ತಾಲೂಕಿಗೆ ಅದ. ಎಲ್ಲ ಕಡೆ ಬೇರೆ ಕಡೆ ಹಾಕ್ತಾರೆ, ಇಲ್ಲಿ ಹಾಕೋಲ್ಲ. ಕದಾ ತಾನಾಶಾಹಿ ಅಂತೇಳಿಲ್ಲ, ಯಾವೆಲ್ಲ ಏನು ನಿಮ್ಮಿಂದ ಯಾವ ಒಳ್ಳೆಯ ಕೆಲಸ ಇಲ್ಲ ಇದು ಅದನ್ನು ಸ್ವಲ್ಪ ಹೇಳಿ. ಬ್ಯಾರೇಜ್ ನೀವು ಯಾವಾಗ ಅದನ್ನ ಮಾಡಿಸಿದ್ರು? ಅದು ಅವಾಗ ಅದನ್ನು ಕ್ಯಾನ್ಸಲ್ ಮಾಡಿಸಿದ್ರು. ಕೊನ್ನೂರು ಹತ್ರ ಮಾಡಿ ಶಾಂಕ್ಷನ್ ಆಗಿ ದುಡ್ಡು ಬಿಡುಗಡೆ ಸಹಿತ ಆಗಿದೆ, ಅದನ್ನು ಕ್ಯಾನ್ಸಲ್ ಮಾಡಿ ಬೇರೆ ಕಡೆ ಹಾಕಿ. ಒಳ್ಳೆ ಕೆಲಸ ಮಾಡಿರಿ. ಅಧಿಕಾರ ಕೊಟ್ಟಿದ್ದ ಜನ ಬರೀ ಮಾಡಿದ್ದವ್ರು ಕೆಡಿಸೋದ್ರಿಂದ ನಿಮ್ಮ ಕಾಲ ಕಳೆದ. ಏನು ಇದು ಮಾಡಿ ಮುಗಿಸಿದ್ರೆ 4-5 ಕೋಟಿ 2-3 ಕೋಟಿ ಖರ್ಚು ಮಾಡಿದ್ರೆ ಏನು ಅವಕಾಶ ಕಳಿಸ್ಬಿಡ್ತಾರೆ. ಸಾಧ್ಯ ಬನ್ನಿ ಅರ್ಕಳಿ ಮಾಡಿದ್ದು, ಅರ್ಕಳಿ ಆದ ಕೆಲಸ ಅರ್ಧ ಮಾಡಿದ ಕೆಲಸ ಉದ್ಘಾಟನೆ ಮಾಡಿಸ್ತಿಲ್ಲ. ಯಾಕಂದ್ರೆ ಹೋಗಿ ಉಪಯೋಗ ಮಾಡೋಕ್ಕಿದ್ದು ನಮ್ಮಂತ ಉದ್ಘಾಟನೆ ಮಾಡಿಸ್ತಿಲ್ಲ. ಏನು ಮಾಡೋದೇ ಉದ್ಘಾಟನೆ ಮಾಡಿಸ್ತೀವಿ. ಎಲ್ಲರಿಂದ ಅವೆಲ್ಲ ಮಾರ್ಕೆಟ್ ಅವೆಲ್ಲ ಅರ್ಧವರ್ಗ ಅದಾವಂತ ಹಾಗೆ ಏನೋ ಕೊನೆಯ ಅವರು ಅವ್ರಿಗೆ ಮುಗಿಯಕತ್ತಿ ಮಾಡೇ ಇರ್ತೀವಿ. ಇದು ಏನು ಕಣ್ಣಿಗೆ ಕಾಣುವಂಥದ್ದು, ಕಣ್ಣಿಗೆ ಕಾಣುವಂಥದ್ದು ಏನು ದುರ್ದೈವ ಇದು. ಮತ್ತು ಇವ್ರು ಹೇಳ್ತಾರೆ ನನಗೆ ಎಲ್ಲ ಮಂತ್ರಿಗಳು ಒಟ್ಟು, ಅದು ವಿಶೇಷವಾಗಿ ಜಿಲ್ಲಾ ಮಂತ್ರಿಗಳು ಭಾಳ ಆತ್ಮೀಯರು ಅಂತ ಹೇಳ್ತಾರೆ. ಅದೆಲ್ಲ ಉಪಯೋಗ ಮಾಡಿ ತೋರ್ತಾರೆ. ಮಾಡಿದ್ರಿ ಏನಾದ್ರು ಇದನ್ನು ಮಾಡ್ಲಿಕ್ಕೆ ಬೇಡ ಅಂತ ಹೇಳಿದವ್ರಿಗೆ ನಿಮಗೆ ಅದನ್ನು ಉದ್ಘಾಟನೆ ಮಾಡಿ ಅಲ್ಲಿ ಹೋಗಿ ಕೊಡೋಕೆ ನಿಮಗೆ ಏನು ಕಸಿವಿಸಿ ಹರಿಸಲಿಲ್ಲ. ಇದು ಸುಮಾರು ಆಗಲಿಲ್ಲ. ನಿಮಗೆ ಯಾಕೆ ವಿರೋಧ ಮಾಡಿದವ್ರಿಗೆ ಅಲ್ಲಿ ಹೋಗಿ ಉದ್ಘಾಟನೆ ಮಾಡಿ ಅದಕ್ಕೆಲ್ಲ ಬೇಕಾದಂಥ ಎಲ್ಲ ಸಲಕರಣೆಗಳನ್ನ ಫರ್ನಿಚರ್ನ ಎಲ್ಲ ಕೊಡಿಸ್ರಿ ಅಂತ ಬೆಂಬಲ ಬೀಳ್ತಿರಲಿಲ್ಲ ಸಚಿವರಿಗೆ.
ಇದಕ್ಕೆಲ್ಲ ಉತ್ತರ ಹೇಳಬೇಕು. ನಾನು ಇನ್ನೂ ಅನೇಕ ಹೇಳ್ತೇನೆ ವಿಷಯವಾಗಿ. 110 ಕೋಟಿ ರೂಪಾಯಿ ಜಮಾ ಆಗೈತಿ, 2,000 ಕೋಟಿ, 2,000 ಮನೆಗಳು. ಅದನ್ನ ತೆಗೆದು ತೊಗೊಂಡು ಬರ್ರಿ ನೋಡೋಣ, ತೆಗೆದು ಸ್ಟಾರ್ಟ್ ಮಾಡಿ ನೋಡೋಣ. ಅಲ್ಲಿ ಆ ಹೋಗಿ ಇಲ್ಲದ ಕೆಲಸಕ್ಕೆ ಸ್ಯಾಂಕ್ಷನ್ ಇಲ್ಲದ ಆ ಪೈಪ್ಲೈನ್, ಅದೇನು ಲಿಫ್ಟ್ ಇರಿಗೇಷನ್ ಪೈಪ್ಲೈನ್ಗಳೆಲ್ಲ ಮಂಜೂರು ಮಾಡಿಸಿದಂತ ಅಡಿಗಲ್ ಹಾಕಿ ಬಂದ್ರಿ, ಪೂಜೆ ಮಾಡಿ ಬಂದ್ರಿ. ಇಲ್ಲಿವರೆಗೆ ಪಡಾಲ ಮೇಲೆ ಮಾಡಿಸಿರೋದನ್ನ 80 ಕೋಟಿ ರೂಪಾಯಿ ಸರ್. ಸ್ಟೇಲಿನ್ ಆಗ್ತೇವೆ ಅಂತ ಹೇಳಿದ್ರು. 80 ಕೋಟಿ 80 ಕೋಟಿ 15 ದಿವಸದೊಳಗೆ ಮಂಜೂರಿ ಕೊಡಿಸ್ಬಿಡ್ತೀವಿ. ಯಾಕಾಗಿ ಪೈಪ್ಲೈನ್ ಇನ್ನೂ ಸಾಕಷ್ಟು ಇಂಥ ಕಾರ್ಯಕ್ರಮ ನಾವು ಯಾಕೆ ಇದನ್ನೆಲ್ಲ ಬ್ಯಾರೇಜ್ಗಳನ್ನ ರದ್ದುಪಡಿಸಿದ್ದೀವಿ. ಕೊಣ್ಣೂರು ಹತ್ರ, ಹೊಳೆಯಾದ ಹತ್ರ, ಅದಕ್ಕೆ ದುಡ್ಡು ಹೇಳಿ ಬ್ಯಾರೇಜ್ಗಳು 2 ಬ್ಯಾರೇಜ್ಗಳು ಏನು ಗೊತ್ತಿತ್ತು ಇದೆಲ್ಲ. ಸನ್ಮಾನ ಆಗೂ ಇದ್ದಂಥ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಅದಕ್ಕೆ ಅಡಿಗಲ್ಲಿ ಹಾಕಿದ್ರು, ಪೂಜೆ ಮಾಡಿದ್ರು. ಕೆಲಸ ಪ್ರಾರಂಭ ಆಗಿತ್ತು. ಟೆಂಡರ್ ಕೊಡೋದ್ರೊಳಗೂ ಸ್ವಲ್ಪ ತಕರಾರು ಮಾಡಿದ್ದೆ. ಈಗ ನಾವು ಏನು ಮಾಡ್ತಾ ಇದ್ದ ಅವು ಕೊಡಬೇಡ್ರಿ ಅಂತ ಭಾಳಷ್ಟು ತಕರಾರು ಮಾಡಿದ್ವಿ. ಆದರೆ ಪ್ರೊಸೀಜರ್ ಫಲ ಆಯಿತು, ಆಯ್ತಪ್ಪ ಮಾಡು ಅಂತ ಹೇಳಿ ಇವ್ರು 2018 ಬಂದು 2 ಕೋಟಿ ಇವ್ರಿಗೇನು ಭಾಳ ದೊಡ್ಡ ಅಮೌಂಟ್ ಏನಿಲ್ಲ. ಮಂತ್ರಿಗಳು ಕಾಯಮಾಗೆ ಮಂತ್ರಿಗಳು ಅದಾರೆ, 10 ವರ್ಷ ಅವಧಿಗಳು ಮಂತ್ರಿ ಅದಾರೆ. ಈ ಬಾರಿನೂ ಸುಮಾರು 4 ವರ್ಷ 5 ವರ್ಷ ಮಂತ್ರಿ ಅದಾರೆ. 18 ಮಂತ್ರಿ ಇದ್ದಂಗೆ ಇಲ್ಲ ಅವ್ರಿಗೆ ಕಾಯಮ ದೊಡ್ಡ ಖಾತೆನೇ ಇತ್ತು. 1800 ಕೋಟಿ ಖರ್ಚು ಮಾಡಿದ್ವಿ ಅಂತ ಹೇಳಿ ಬಡ ಕೂರ್ಚೋಗ್ತಾರೆ. ನಾ ಅದನ್ನು ಮಾಡಿದೆ, ಆ ರೋಡ್ ಮಾಡಿದೆ, ಇಲ್ಲಿ ಮಾಡಿದೆ, ಮತ್ತೊಂದು ಮಾಡಿದೆ, ಬರದೇ ಇದ್ದಿದ್ದು ಎಲ್ಲ ಮಾಡಿದೆ, ಎಲ್ಲ ಇಲಾಖೆ ಅಂತ ಮಾಡಿ ಏನೂ ಗೊತ್ತಿಲ್ಲ. ನಿಮಗೆ 2 ಕೋಟಿ ಕೊಡಲಿಕ್ಕಾಗಲಿಲ್ಲ, 2 ಕೋಟಿ ಕೊಡಿಸ್ಲಿಕ್ಕಾಗಲಿಲ್ಲ ಸರ್ಕಾರದಿಂದ. ಈಗ 4 ಕೋಟಿ ಎಷ್ಟೋ ಖರ್ಚು ಮಾಡಿವೆ ಅಂತ ತೋರಿಸ್ತಿರಲಿಲ್ಲ. ಗ್ರೌಂಡ್ ಫ್ಲೋರ್ ಮಾಡ್ಯಾರ, 1 ಫ್ಲೋರ್ ಮಾಡ್ಯಾರ. ಹೌದಲ್ಲಿ ನೀವು ನೋಡಿರಲಿಲ್ಲ. ಹಾಂ ಸರ್. ನಾಳೆ ಇವರು ಅಷ್ಟು ಹಣ ಖರ್ಚು ಮಾಡಿದ್ರೆ ಅವೆಲ್ಲ ಮುಗಿಬೇಕಾಗಿತ್ತು. ಎಸ್ಟಿಮೇಟ್ ಪ್ರಕಾರ 4 ಕೋಟಿ ಸ್ವಲ್ಪ ಜಾಸ್ತಿ ಆಗೈತೆ, ಎಷ್ಟು ಎಸ್ಕಲೇಷನ್ ಆಗೈತೆ, ಮುಗಿಬೇಕಾಗಿತ್ತು. ಮುಗಿದೈತೆ. ಅದು ಗ್ರೌಂಡ್ ಫ್ಲೋರ್ ಮಾಡಿದ್ರು, ಫಸ್ಟ್ ಫ್ಲೋರ್, ಗ್ರೌಂಡ್ ಫ್ಲೋರ್ ಬೇಸ್ಮೆಂಟ್, ಗ್ರೌಂಡ್ ಫ್ಲೋರ್. ಅದು 5 ವರ್ಷದಿಂದ ಹಂಗೆ ಇತ್ತು. ಅವ ಕಾಂಟ್ರಾಕ್ಟರ್ ಇದೆ ಬೆಲೆ ಹಾಕ್ತಿದ್ರು, ಅವ್ನು ಬ್ಲ್ಯಾಕ್ ಲಿಸ್ಟ್ ಮಾಡ್ಕೊಂಡು ಬಂದರು, ಅವ್ನು ಯಾಕೆ ಬೆಲೆ ಹಾಕ್ತಿದ್ರು, ಏನು ದುಡ್ಡು ಬೇಯಿಸಿದ್ರು ಮಾಡಿದ್ರು, ಬಟ್ ಅವ್ನು ಬಿಡಿಸ್ಲಿಕ್ಕೆ ಮಾಡಿದ್ರು. ನಮ್ಮ ಸುದ್ದಿ ಪ್ರಕಾರ ಅವೆಲ್ಲ ಮ್ಯಾಲಿಂದ ಪ್ರಭಾವ ತೊಗೊಂಡ್ಬಂದು ಉಳ್ದ ಪೇಮೆಂಟು ಹಿಡಿಸಿರ್ತಿದ್ವಿ, ಪೇಮೆಂಟು ಕೊಡಿಸ್ಬೇಕಾಗಲಿಲ್ಲ, ಅವ್ರು ತೊಗೊಂಡಿರ್ಬೇಕು ಮಾಡಿದ್ರು. ಇದೆಲ್ಲ ಅವಶ್ಯಕ ಇದು ಮಾಡೋದು. ಆಮೇಲೆ ಎಸ್ಟಿಮೇಟನ್ನು ಬಗ್ಗೆ ಮಾಡಿದ್ರು. ನಾನು ಕಾಳದೇವ್ರ ಕಡೆಯಿಂದ ಏನು ಎಸ್ಟಿಮೇಟ್ ಮಾಡಿಸಿ ಚಾಲು ಮಾಡಿದ್ವಿ, ಅದರಲ್ಲಿ ಬದಲಾವಣೆ ಮಾಡಿದ ಅವಶ್ಯ ಏನಿತ್ತು, ದುರುದ್ದೇಶ. ಇವ್ರು ಮಾಡಿದ್ದನ್ನು ಮಾಡಿಬಿಡ್ದಂಗೆ ನಾ ಮಾಡ್ದಂಗೆ ತೋರಿಸೋದು ಅಷ್ಟೇ. ಆಯಿತು, ನೀವರು ಮುಗಿಸಿದ್ರೆ ಒಂದು ಕೆಲಸ ಮಾಡಿದ್ರೆ ಅಷ್ಟೇ. ಕಂದಾಯ ಇಲಾಖೆ ಆಗಿದ್ದರೆ ನಿಮಗೆ ಕಿತ್ತೂರು ಚೆನ್ನಮ್ಮ ಮೂರ್ತಿ ನಡೆಸಿದರೆ ಅದು ಕೊಡಲಿಕ್ಕೆ ಸ್ವಲ್ಪ ತೊಂದರೆ, ಇದು ಕೊಡೋಕೆ ಹಾಕಿದ್ದಿಲ್ಲ. ಮುನ್ಸಿಪಾಲ್ಟಿಗೆ ನಾ ಕೊಡಿಸಿದ್ದಕ್ಕೆ ಅದನ್ನೆಲ್ಲ ಮುನ್ಸಿಪಾಲ್ಟಿಯಿಂದ ತೊಗೊಂಡು DCF ತೊಗೊಂಡು ಕೂಡಿಸಿರಿ. ಒಳ್ಳೆಯದು, ನನಗೆ ಅದ್ರ ಗೊತ್ತಿಲ್ಲ, ಕೂಡಿಸಿರಿ. ಇಷ್ಟೆಲ್ಲ ಮಾಡಿದರು. 2 ಕೋಟಿ ಹಣ ನಿಮಗೆ ಕೊಡಲಿಕ್ಕಾಗಲಿಲ್ಲ. 2 ಕೋಟಿ 1800 ಕೋಟಿ ಒಳಗೆ 2 ಕೋಟಿ ಏನು ಮಾಡಿದ್ರಿ, ಕೊಟ್ರಿ. ನಾ ಹೇಳಿದಾಗ ಅದು ಮಾಡಲಿಲ್ಲ ಅಂತ ಹೇಳಿ ಉತ್ತರ ಹೇಳಿದ್ರು ಯಾವಾಗ. ಈಗ ಅದನ್ನು ಉದ್ಘಾಟನೆ ಮಾಡಿದ್ರಿ ನೀವು. ಜಗತ್ತಿನಾಗ ದೇಶದಾಗ ಅರ್ಕಳಿ ಮಾಡಿದ ಕೆಲಸ ಯಾರು ಉದ್ಘಾಟನೆ ಮಾಡ್ತಾರೆ ಅಂತ ಹೇಳಿದ್ರೆ, ಕಟ್ಟಡ ಅರ್ಕಳಿ ಆದ
ಎಷ್ಟು ಕಾಲಕ್ಕಾಗಲಿ 7 ವರ್ಷ ಆಗಲಿ 8 ವರ್ಷ ಆಗಲಿ 10 ವರ್ಷ ಆಗಲಿ ಮುಗಿಸಿ ಮಾಡ್ತಾರೆ, ಅರ್ಧ ಇದ್ದಾಗ ಮಾಡ್ತಾರೆ. ಇವ್ರು ಮಾಡಿಸಿದವ್ರಿಗಾರ ಬುದ್ಧಿರಬೇಕು, ಮಾಡೋರಿಗಾರ ಪ್ರಾಮುಖ್ಯತೆ ಗೊತ್ತಿರಬೇಕು. ಅರ್ಕಣಿ ಅದು ಕಟ್ಟಡ ನಾಲ್ವೈದು ಸುಣ್ಣ ಬಣ್ಣ ಬರೋದು, ಅಲ್ಲೆಟ್ಟು ಬರೋದು ಎಲ್ಲ ಮಾಡಿದ್ರಲ್ಲಿ ಯಾವ ವರ್ಷ ಆಗ್ತೈತೆ, ಏನು ಮಾಡಿದ್ರಿ, ಏನು ಸಾಧನೆ ಮಾಡಿದ್ರಿ, ಇದ್ರ ಮೇಲೆ ಹೇಳ್ತೀರಿ ಎಲ್ಲ ಮುನ್ಸಿಪಾಲ್ಟಿಯಿಂದ ಖರ್ಚು ಮಾಡಿದ್ವಿ ಅಂತ. ತೋರಿಸಿ ಲೆಕ್ಕ ತೋರಿಸಿ ಎಷ್ಟು ಖರ್ಚು ಮಾಡಿದ್ವಿ, ಎಷ್ಟು ಮಾಡಿದ್ವಿ. ಯಾಕೆ ಅದು ಮುಗಿಲಿಲ್ಲ ಕಟ್ಟಡ? 5.5 ವರ್ಷದಿಂದ ನೀವದಿರಿ, ದೊಡ್ಡ ಪ್ರಭಾವಿ ಸಚಿವರಾಗಿದ್ರಿ. ನಿಮಗೆ ಎಲ್ಲ ಪ್ರಭಾವಿ ಸಚಿವರು, ಎಲ್ಲ ಜಿಲ್ಲಾಗಳಿಗೆ, ಎಲ್ಲ ಮಂತ್ರಿಗಳು ಎಲ್ಲ ನಿಮ್ಮ ಪರವಾಗಿ ಅದ. ಯಾಕೆ ಮುಗಿಸ್ಲಿಲ್ಲ? ಶಾಸಕರು ಹಲವಾರು ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಪುರಸಭೆ ಕಟ್ಟಡದ ಮಾಡಿದ್ದಾರೆ. ಹಾಗೆ ಅದು ಕಟ್ಟಡದ ಉದ್ಘಾಟನೆ ಮಾಡಿಕೊಂಡು ಅದು ಪುರಸಭೆ ಎಲ್ಲ ಸಿಬ್ಬಂದಿಗೆ ಅನುಕೂಲ ಆಗುವ ರೀತಿಯಿಂದ ಮಾಡಿದ್ದು ಒಳ್ಳೆಯದು. ಆದರೆ ಭಾಷಣದಲ್ಲಿ ಎಷ್ಟು ಪರಿಸ್ಥಿತಿ ಅಥವಾ ಏನು ಅವರು ಇದರಲ್ಲಿ ಹೇಳಿದ್ರು ಗೊತ್ತಿಲ್ಲ. ಪರಿಸ್ಥಿತಿ ಈ ಕಟ್ಟಡ ತಾವೇ ಮಾಡಿದ್ದೀವಿ ಅಂತ ಕೆಲವರು ಹೇಳ್ತಾರೆ. ನಾನು ಇದಕ್ಕೆ ಹಣ ತಂದುಕೊಡ್ತೇನೆ, ಅವರು ಬರೀ 1.5 ಕೋಟಿ ಮಾತ್ರ ಅಂತ ಹೇಳಿದ್ರು ಕಾಸಿನಲ್ಲೇ. ಇದರ ಪೂರ್ವಾಪರ ಇತಿಹಾಸ ಸ್ವಲ್ಪ ಹೇಳಿದ್ದು ತಪ್ಪಾಗಿಲ್ಲ. ನಾನು ಎಲ್ಲ ನನ್ನ ಪ್ರೆಸ್ ಮೀಟ್ನೊಳಗೂ ಅದ್ರ ಒತ್ತು ಕೊಟ್ಟು ಹೇಳ್ತೀನಿ. ಪುರಸಭೆ ಬರ್ಬೋದು ಕಟ್ಟಡವನ್ನು ಪೂರ್ಣಗೊಳಿಸಿರಲಿಲ್ಲ ಕೇಳ್ತಾ ಇದ್ದೆ. ನಿಮಗೆಲ್ಲ ಗೊತ್ತಿದೆ, ನೀವೆಲ್ಲ ಅಲ್ಲಿ ಹೋದವರು ನೋಡಿದ್ರು. ಅಲ್ಲಿ ತಹಸೀಲ್ದಾರ್ ಕಚೇರಿ ಇತ್ತು. ಆ ತಹಸೀಲ್ದಾರ್ ಹಳೆ ಕಟ್ಟಡ ಎಲ್ಲ ಶಿಥಿಲಾಗಿತ್ತು, ಗಿಡಾಗಿತ್ತು. ಅಲ್ಲಿ ಸ್ವಲ್ಪ ಏನೋ ಸಿಬ್ಬಂದಿ ಮಾಡ್ತಿದ್ರು ಕೆಲಸ. ಸುಮಾರು 1 ಎಕರೆದಷ್ಟು ಜನ ಮೇಲೆ ಆ ಜಾಗೆಯನ್ನು ಯಾರದನ್ನು ಮುನ್ಸಿಪಾಲ್ಟಿ ಕೊಡಿಸಿದ್ರು ಅಂತ ಹೇಳಿದ್ರು ಒಳ್ಳೆಯದಲ್ಲ. ರೆವಿನ್ಯೂ ಇಲಾಖೆಯಿಂದ ಬೆನ್ನು ಹತ್ತಿ ಆ ಜಾಗೆಯನ್ನು ಪುರಸಭೆ, ಈ ಪುರಸಭೆಯವರ ಬೇಕು ಅಂತವ್ರೇನು ಹೇಳಿದ್ದಿಲ್ಲ. ಅವ್ರ ಹಣೆ ಬರೋಕ್ಕೆ ಅದನ್ನು ಬಿಟ್ಟು ಬರೋ ಅವರು ಬಯಕನೇ ಇರಲಿಲ್ಲ, ಯೋಗ್ಯತೆನೇ ಇರಲಿಲ್ಲ ಮುನ್ಸಿಪಾಲ್ಟಿ. ನಾನು ಇಲ್ಲಿ ಸುಂದರವಾದಂಥ ಒಂದು ಪುರಸಭೆ ಭವನ, ನಮ್ಮದು ಮೆಜಾರಿಟಿ ಇಲ್ಲ ಅಂತ ಹೇಳಿ ಪದೇ ಭಾಳ ಕಾಲದಿಂದ ಅವರು ಮೆಜಾರಿಟಿ ಅದ. ಅದಕ್ಕೊಂದು ಸುಂದರವಾದ ಕಟ್ಟಡ ಕಟ್ಟಿಸೋದು ಎಲ್ಲ ಕಡೆ ಆಗ್ಯಾವ ಅಂತ ಹೇಳಿ ಆ ಜಾಗೆಯನ್ನು ಕಂದಾಯ ಇಲಾಖೆಯಿಂದ ನಾನು ಫ್ರೀಯಾಗಿ ನಗರ ಪುರಸಭೆಗೆ ಕೊಡಿಸಿದೆ. ಫ್ರೀಯಾಗಿ ಯಾವ ವಿಷಯಗಳು? ಕಟ್ಟಡ ಸ್ಟಾರ್ಟ್ ಮಾಡಿದ್ದು 2017, ಅದಕ್ಕಿಂತ ಪೂರ್ವ 17 ಅದನ್ನು ಕೊಡಿಸಿ ಅವರು ಒಂದು ಕಂಡೀಷನ್ ಹಾಕಿ 1 ಫ್ಲೋರನ್ನು ತಮ್ಮ ಉಪಯೋಗ ಕೊಡಬೇಕು ಅಂತ. ಮತ್ತೆ ಗ್ರೌಂಡ್ +2 ಗ್ರೌಂಡ್ +3 ಮತ್ತು ಕೆಳಗಡೆ ಅದಕ್ಕೆ ಇದು ಇರಲಿಲ್ಲ, ಬೇಸ್ಮೆಂಟ್ ಇರಲಿಲ್ಲ. ಭೂಮಿ ಮೇಲೆ 1, 2, 3 ಇತ್ತು. ಆ ಕಟ್ಟಡದ ಎಸ್ಟಿಮೇಟ್ ಮಾಡಿಸಿ, ಕಾಳಜಿಯವ್ರನ್ನ ನೇಮಿಸಿ ಎಸ್ಟಿ ಮಾಡಿಸಿ, ಎಸ್ಟಿಮೇಟು ಸುಮಾರು 4,70,00,000 ರೂಪಾಯಿ. ಅದಕ್ಕೆ ತಾಂತ್ರಿಕ ಮಂಜೂರಾತಿ, ಹಣಕಾಸನ್ನು ಒದಗಿಸುವಂಥ ವ್ಯವಸ್ಥೆ
ಮುನ್ಸಿಪಾಲ್ಟಿಯಲ್ಲಿದ್ದಂಥ ಹಣ SFC ಹಣ, ಅದು ಸರ್ಕಾರದ ಮೇಲೆ ಮುನ್ಸಿಪಾಲ್ಟಿ ಕಲೆಕ್ಟ್ ಮಾಡಿದ್ದಲ್ಲ, ಸರ್ಕಾರದಿಂದ ಬಂದಂಥ SFC ಗ್ರ್ಯಾಂಟ್ ಇದೆ. ಆ ಗ್ರ್ಯಾಂಟ್ನಲ್ಲಿ ನಾನು 1,20,00,000 ತೆಗೆದಿರಿಸಿದ ಕಟ್ಟಡಕ್ಕಾಗಿ ಅಂತ ಹೇಳಿ, ಈ ಕಟ್ಟಡ ಅದನ್ನು ಕೂಡ ಸರ್ಕಾರದಿಂದ ನೇರವಾಗಿ ಪೌರಾಡಳಿತ ಇಲಾಖೆಯಿಂದ 1.5 ಕೋಟಿ ಹಣವನ್ನು ಕೊಡಿಸಿದೆ. ಒಟ್ಟು 2,70,00,000 ಹಣವನ್ನು ಮುನ್ಸಿಪಾಲ್ಟಿಯಲ್ಲಿ ಇಟ್ಟು ಅದು ತಾಂತ್ರಿಕ ಮಂಜೂರಾತಿ, ಆಡಳಿತಾತ್ಮಕ ಮಂಜೂರಾತಿ ಮತ್ತು ಟೆಂಡರ್ ಕರೆಯುವಂಥ ಕೆಲಸವನ್ನು ಮಾಡಿಸಿದ್ದೆ. 2,70,00,000 ಎಷ್ಟಕ್ಕೆ? 4,70,00,000. ಇನ್ನು 2 ಕೋಟಿ ಹಣ ಬೇಕಾಗಿತ್ತು ಎಸ್ಟಿಮೇಟ್ ಪ್ರಕಾರ. ನನ್ನ ಶಾಸಕರು ಬೀಗ್ತಾರೆ, ನಿಮಗೆಲ್ಲ ನೆನಪಿರ್ತೈತಿ. ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಅವ್ರು ಸೋತಿದ್ರು, ಪ್ರೆಸ್ ಮೀಟ್ ಮಾಡಿ ಹೇಳಿ, ಪುರಸಭೆ ಬಾಬಾ ಸಾಹೇಬನ ಅರಮನೆಯಲ್ಲೇ ಪುರಸಭೆ ಇರಬೇಕು, ಇದನ್ನು ಮಾಡೋದು ಅವಶ್ಯಕತೆ ಇಲ್ಲ, ಅದರ ಏನು ಪ್ರಾವಿತ್ರ್ಯತೆ ಗೌರವ ಐತಿ ಅದು ಇರೋದಿಲ್ಲ, ಇಲ್ಲಿ ಮಾಡಬಾರ್ದು ಅಂತ ಕೊಟ್ಟಿದ್ರು. ನೆನಪೈತೆ ನೆನಪೈತಂತ್ರಿ ಇವರು ವಿರೋಧ ಮಾಡಿದ್ದಾರೆ. ವಿರೋಧ ಮಾಡಿದ್ರು. ಹಾಂ, ಹಿಂದೂ ಸಮಾಜವನ್ನ ಜಾತಿಯ ಹೆಸರಿನಲ್ಲಿ ಒಡೆಯುವ ಕೆಲಸ ಮಾಡಲಾಗುತ್ತಿದೆ. ಹಿಂದೂ ಸಮಾಜವನ್ನ ಹಾಳು ಮಾಡುವುದಕ್ಕೆ ಜಿಹಾದಿ ಮನಸ್ಥಿತಿ. ರಾಯಚೂರು ನಗರದಲ್ಲಿ ಇಂದು ಪಥಸಂಚಲನ ಕಾರ್ಯಕ್ರಮ ನಡೆಸಲಾಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಹಿಂದೂಯೇತರರ ಜನಸಂಖ್ಯೆ ಹೆಚ್ಚಳ, ಹಿಂದೂಗಳ ಜನಸಂಖ್ಯೆ ಕಡಿಮೆ ಮಾಡಿ ಏರುಪೇರು ಮಾಡಲಾಗುತ್ತಿದೆ. ಇದು ಮತಾಂತರ ಜಿಹಾದಿನಿಂದ ಮಂಗಳೂರು ಸೇರಿದಂತೆ ಹಲವೆಡೆ ಶಿಕ್ಷಣ ಕೇಂದ್ರಗಳಲ್ಲಿ ಡ್ರಗ್ಸ್ ಜಿಹಾದ್ ನಡೆಸಲಾಗುತ್ತಿದೆ. ಪಾರ್ನ್ ಜಿಹಾದ್ ಮೂಲಕ ಯುವಕರಲ್ಲಿ ಕೆಟ್ಟ ಆಲೋಚನೆ ಮೂಡಿಸಲಾಗುತ್ತಿದೆ ಮತ್ತು ಗೋಸ್ ಪೇಟಿ ಅಂದರೆ ಅಕ್ರಮವಾಗಿ ದೇಶಕ್ಕೆ ಪ್ರವೇಶ, ಬಾಂಗ್ಲಾದೇಶದಿಂದ ಅಸ್ಸಾಂ, ಪಶ್ಚಿಮ ಬಂಗಾಳ, ಈ ಮೂಲಕ ರಾಯಚೂರು, ಯಾದಗಿರಿ, ಬೆಂಗಳೂರಿಗೆ ಬರುತ್ತಿದ್ದಾರೆ. ಇವರು ಬಿಹಾರಿಗಳ ಹೆಸರಿನಲ್ಲಿ ದೊಡ್ಡ ದೊಡ್ಡ ಬಿಲ್ಡರ್ಗಳಾಗಿ ಕೆಲಸ ಮಾಡುತ್ತಿದ್ದಾರೆ. ಮತದಾನದ ಮೂಲಕ ಸ್ಥಳೀಯ ಸಂಸ್ಥೆಗಳಲ್ಲಿ ಅಧಿಕಾರ ಪಡೆಯುತ್ತಿದ್ದಾರೆ ಎಂದು ಆರೋಪಿಸಿದರು. ಈ ಕಾರ್ಯಕ್ರಮದಲ್ಲಿ ಶಾಸಕ ಡಾಕ್ಟರ್ ಶಿವರಾಜ ಪಾಟೀಲ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ವರದಿ ಗಾರಲದಿನ್ನಿ ವೀರನಗೌಡ, NKS TV. ಸುರಕ್ಷಾ ಕ್ಷೇತ್ರದಲ್ಲಿ, ಶಿಕ್ಷಣ ಕ್ಷೇತ್ರದಲ್ಲಿ, ಆರ್ಥಿಕ ಕ್ಷೇತ್ರದಲ್ಲಿ, ಸೇವಾ ಕ್ಷೇತ್ರದಲ್ಲಿ ಕೆಲಸ ಮಾಡತಕ್ಕಂತಹ ಅನೇಕ ಸಂಘಟನೆಗಳನ್ನು ನಾವು ನೋಡ್ತಾ ಇದ್ದೀವಿ. ಸೇವಾ ಭಾರತಿ ಈ ದೇಶದಲ್ಲಿ ಕೆಲಸ ಮಾಡ್ತಾ ಇದೆ. ಸೇವಾ ಭಾರತೀಯ ಹೆಸರಿನಿಂದ ಎಲ್ಲೆಲ್ಲಿ ಬರಗಾಲ ಬೀಳುತ್ತೋ, ಎಲ್ಲೆಲ್ಲಿ ಭೂಕಂಪ ಆಗುತ್ತೋ, ಸಮಾಜಕ್ಕೆ ಆಗಿರತಕ್ಕಂತಹ ಯಾವುದೇ ತೊಂದರೆ ಇರಲಿ, ಅಲ್ಲಿ ಸೇವೆಗಾಗಿ ಸ್ವಯಂ ಸೇವಕರು ಪ್ರಾರಂಭದಿಂದನೂ ಭಾಗವಹಿಸಿದ್ದಾರೆ. ಇತ್ತೀಚೆಗೆ ಕರೋನಾ ಬಂದಾಗಲೂ ಸಹಿತ ಸಂಘ ಸೇವಾ ಭಾರತೀಯ ಮೂಲಕ ಕೆಲಸ ಮಾಡಿತು. ಗದಗಿಗೆ ಹೋದ್ರೆ ಅಲ್ಲಿ ದತ್ತು ಸ್ವೀಕಾರ ಕೇಂದ್ರ 2 ದಿನ, 5 ದಿನ, 15 ದಿನದ ಮಕ್ಕಳನ್ನ ತಂದು ಅವರಿಗೆ ಪೋಷಣೆ ಮಾಡಿ ಇನ್ನೊಬ್ಬರಿಗೆ ದತ್ತಕ್ಕೆ ಕೊಡ್ತಕ್ಕಂಥದ್ದು. ಕಲಬುರಗಿ, ಗಾಣಗಾಪುರಕ್ಕೆ ಬಂದರೆ ನಿಮಗೆ ಅಲ್ಲಿ ನಂದಗೋಕುಲ ಮತ್ತು ಕುಷ್ಠ ಸೇವಾಶ್ರಮಗಳು ನಮಗೆ ನೋಡಲಿಕ್ಕೆ ಸಿಗುತ್ತೆ. ಇದೆಲ್ಲವೂ ಸಹಿತ ಸಂಘದ ಸೇವಾ ಸೃಷ್ಟಿ. ಇದು ನಮ್ಮ ಅಕ್ಕಪಕ್ಕದಲ್ಲಿನೇ ನಡೀತಾ ಇರತಕ್ಕಂಥದ್ದು. ದೇಶದಲ್ಲಿ 1.5 ಲಕ್ಷ ಈ ರೀತಿಯ ಸೇವಾ ಚಟುವಟಿಕೆಗಳು ನಡೀತಾ ಇದೆ. ಸಮಾಜಕ್ಕೆ ಸಮಸ್ಯೆ ಬಂದಾಗ ಮೊಟ್ಟ ಮೊದಲಿಗೆ ಹಾಜರಾಗತಕ್ಕಂಥವ್ರು ಯಾರು ಅಂತ ಹೇಳಿದ್ರೆ ಅದು ಸಂಘ. ಬರಗಾಲ ಬಂದಾಗ, ಭೂಕಂಪ ಬಂದಾಗ, ಪ್ರವಾಹ ಬಂದಾಗ, ಈಗೊಂದು 10 ವರ್ಷದ ಹಿಂದೆ ಇಲ್ಲೇ ಪಕ್ಕದ ಕೃಷ್ಣಾ ನದಿ ಪ್ರವಾಹ ಬಂದಿತ್ತು. ಯಾದಗಿರಿ ಜಿಲ್ಲೆ, ಚಿಕ್ಕೋಡಿ ಜಿಲ್ಲೆ, ಜಮಖಂಡಿಯ ಆಸ್ಪಾಸುಗಳಲ್ಲಿ, ಬಾಗಲಕೋಟೆ ಜಿಲ್ಲೆಯಲ್ಲಿ ಬೇರೆ ಬೇರೆ ನಗರಗಳನ್ನೇ ನಿರ್ಮಾಣ ಮಾಡಿಕೊಡ್ಬೇಕಾಯಿತು ಎಲ್ಲರಿಗೋಸ್ಕರ. ಅವಾಗ ಸೇವಾ ಭಾರತಿ ಅವಾಗ ಕೆಲಸ ಮಾಡಿತು. ಆದರೆ ಸಂಘದ ಈ ರೀತಿಯ ಸೇವಾ ಚಟುವಟಿಕೆಗಳು, ಸಂಘದ ಸ್ವಯಂ ಸೇವಕರ ಚಟುವಟಿಕೆಗಳು, ಈ ಎರಡೂ ಚಟುವಟಿಕೆಗಳ ಅನುಭವದ ಮೇಲೆ ಇವತ್ತು ಸಮಾಜ ಹೇಗೆ ಆಗ್ತಾ ಇದೆ ಅನ್ನುವಂಥದ್ದು ಅಂದರೆ ನನ್ನ ಅನುಭವಕ್ಕಂತೂ ಬರ್ತಾ ಇದೆ. ಏನು ಅಂತ ಹೇಳಿದ್ರೆ, ಸಮಾಜ ಇವತ್ತು ಈ ಎಲ್ಲ ಕೆಲಸಗಳನ್ನು ತನ್ನದಾಗಿ ಮಾಡ್ಕೊಳ್ತಾ ಇದೆ.
ಸಾಮಾನ್ಯವಾಗಿ ನಮ್ಮ ಬೈಠಕ್ಗಳಲ್ಲಿ ನಾವು ಚರ್ಚೆ ಮಾಡ್ತಾ ಇರ್ತೀವಿ, ಹಿಂದೂ ಸಮಾಜದಲ್ಲಿ ಏನಾದರೂ ಗಡಿಬಿಡಿ ಆದರೆ, ತೊಂದರೆ ಆದರೆ ಅದನ್ನು ರಕ್ಷಣೆ ಮಾಡತಕ್ಕಂಥದ್ದು ಯಾರ ಕೆಲಸ, ಯಾರ ಕಾಂಟ್ರಾಕ್ಟು ಅಂತ ಕೇಳಿದರೆ ಅದು ಸಂಘದ ಕಾಂಟ್ರಾಕ್ಟಾ ಅಂತ ಹೇಳಿದ್ರೆ ಅಲ್ಲ. ಹಿಂದೂ ಸಮಾಜಕ್ಕೆ ಸಮಸ್ಯೆ ಬಂದರೆ ಅದನ್ನು ಸರಿ ಮಾಡತಕ್ಕಂಥದ್ದು ಯಾರ ಕಾಂಟ್ರಾಕ್ಟು ಅಂತ ಹೇಳಿದ್ರೆ ಅದು ಹಿಂದೂ ಸಮಾಜದ ಕಾಂಟ್ರಾಕ್ಟ್. ಸಂಘ ಅದಕ್ಕೆ ಸಹಾಯ ಮಾಡುತ್ತೆ, ಸಂಘ ಜೊತೆಗೆ ನಿಂತುಕೊಳ್ಳುತ್ತೆ, ಸಂಘ ಪ್ರೇರಣೆಯನ್ನ ಕೊಡುತ್ತೆ, ಸಂಘ ಪ್ರಚೋದನೆಯನ್ನ ಕೊಡುತ್ತೆ. ಮಾಡಬೇಕಾಗಿದ್ದು ಯಾರು ಅಂತ ಹೇಳಿದ್ರೆ ಹಿಂದೂ ಸಮಾಜದ ರಕ್ಷಣೆಯನ್ನ ಮಾಡಬೇಕಾಗಿದ್ದು ಹಿಂದೂ ಸಮಾಜ, ಸಂಘದ್ದಲ್ಲ. ಆದರೆ ಈ ರೀತಿ ಮಾಡ್ತಾ ಇದ್ದಂತಹ ಸಂಘದ ಈ ಚಟುವಟಿಕೆಯ ಪರಿಣಾಮವಾಗಿ 10 ವರ್ಷದಿಂದ ಅನುಭವಕ್ಕೆ ಬರ್ತಾ ಇರುವಂತಹದ್ದು ಈ ಪ್ರವಾಹಗಳು ಇತ್ಯಾದಿ ಬಂದಾಗ ಸಂಘ ಅಕ್ಷರಶಃ ಕೆಲಸ ಮಾಡಿದೆ. ಆದರೆ ಅದರ ಪ್ಯಾರಲಲ್ ಆಗಿ ಅನುಭವಕ್ಕೆ ಬರ್ತಾ ಇರತಕ್ಕಂತಹದ್ದು ಸಮಾಜದ ಅನೇಕ ವ್ಯಕ್ತಿಗಳು, ಸಮಾಜದ ಅನೇಕ ಸಂಘಟನೆಗಳು, ಅನೇಕ ತರುಣ ಸಂಘಟನೆಗಳು ಆ ಪರಿಹಾರದ ಕೆಲಸದಲ್ಲಿ ಸ್ವತಂತ್ರವಾಗಿ ಕೆಲಸ ಮಾಡಿದ್ದಾರೆ. ಸಂಘ ಅಪೇಕ್ಷೆ ಮಾಡಿದ್ದು ಇದು. ಕೊರೋನಾ ಬಂದಾಗ ನಾವೆಲ್ಲರೂ ಸಹಿತ ಆಸ್ಪತ್ರೆಗಳನ್ನು ತೆಗೆದ್ವಿ, ಕಿಟ್ ಹಂಚಿದ್ವಿ, ಇದೆಲ್ಲ ಸಂಘ ಮಾಡ್ತವೆ. ಆದರೆ ಸಮಾಜದಲ್ಲಿ ಅನೇಕರು ಇದನ್ನು ಮಾಡಿದ್ರಲ್ಲ, ಇದು ಆಗಬೇಕಾಗಿತ್ತು. ಈ ರೀತಿ ಸಂಘ ಸಮಾಜವನ್ನ ಇನ್ನಷ್ಟು ಸ್ವಾವಲಂಬಿಯಾಗಿ, ಸಮಾಜವನ್ನ ಇನ್ನಷ್ಟು ಸಮಾಜದ ಹಿತದ ಕೆಲಸವನ್ನ ಮಾಡಲಿಕ್ಕೆ ಒಂದು ಪ್ರೇರಣೆಯನ್ನ ಕೊಡ್ತಕ್ಕಂತಹ, ಅವರ ಜೊತೆಗೆ ನಿಂತುಕೊಂಡು ಅದನ್ನು ಮಾಡತಕ್ಕಂಥದ್ದನ್ನ ಸಂಘ ಮಾಡ್ತಾ ಇದೆ. ಸಂಘಕ್ಕೆ 100 ವರ್ಷ ಆಯಿತು. ಸಂಘಕ್ಕೆ 100 ವರ್ಷ ಆದಾಗ ಈ ರೀತಿಯ ನಮ್ಮ ವಿವಿಧ ಸಂಘಟನೆಗಳೇ 36 ಇದೆ. ಜಗತ್ತಿನ 40 ದೇಶಗಳಲ್ಲಿ ಸಂಘದ ಸ್ವಯಂ ಸೇವಕರು ಸಂಘದ ಶಾಖೆಗಳನ್ನು ನಡೆಸ್ತಾ ಇದ್ದಾರೆ. ಅಲ್ಲಿನೂ ಸಹಿತ ಸೇವಾ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ. ಈ ರೀತಿ ಇಡೀ ಹಿಂದೂ ಸಮಾಜವನ್ನ ಎಬ್ಬಿಸ್ಲಿಕ್ಕೆ 1925 ವಿಜಯದಶಮಿ ದಿನ ಹಾಕಿರ್ತಕ್ಕಂತಹ ಒಂದು ಬೀಜ. ಡಾಕ್ಟರ್ ಹೆಡ್ಗೆವಾರ್ ಅದನ್ನು ಏನು ಪ್ರಾರಂಭ ಮಾಡಿದ್ರು, ಇದು ಸಸಿಯಾಗಿ, ಗಿಡವಾಗಿ, ಮರವಾಗಿ, ವೃಕ್ಷವಾಗಿ ಇವತ್ತು ವಟವೃಕ್ಷವಾಗಿ ಬೆಳೆದಿದೆ. ಅದರ ಪರಿಣಾಮವನ್ನು ನಾವು ನೋಡ್ತಾ ಇದ್ದೀವಿ. ಇವತ್ತು ರಾಯಚೂರಿನಲ್ಲಿ ನಡೆದಿರತಕ್ಕಂತಹ ಈ ಒಂದು ವಿಶಾಲವಾಗಿ ಇರತಕ್ಕಂತಹ ಒಂದು ಸಂಚಲನ. ಆದರೆ ಹಿಂದೂ ಸಮಾಜಕ್ಕೆ ಇದು ಸಾಕಾ ಅನ್ನುವಂಥದ್ದು ಪ್ರಶ್ನೆ. ಇವತ್ತು ಸಹಿತ ಸಂಘವನ್ನ ಟೀಕೆ ಮಾಡುವವರಿದ್ದಾರೆ. ಇವತ್ತು ಸಹಿತ ಭಾರತವನ್ನ ಒಡಿಬೇಕು ಅನ್ನುವಂತಹ ಪ್ರಯತ್ನದಲ್ಲಿ ಅನೇಕರಿದ್ದಾರೆ. ಹಿಂದೂ ಸಮಾಜವನ್ನ ಜಾತಿಯ ಹೆಸರಿನಿಂದ ತುಂಡು ಮಾಡತಕ್ಕಂತಹ ಪ್ರಯತ್ನವನ್ನ, ಕೆಲವರನ್ನ ಮೇಲಕ್ಕೆ ಎತ್ತಿ ಕೆಲವರನ್ನ ತುಳಿದು ಅವರ ಮೇಲೆ ನಮ್ಮ ಮಧ್ಯದಲ್ಲೇ ಹಿಂದೂ ಸಮಾಜದಲ್ಲಿನೇ ಇದನ್ನ ವಿಭಜನೆಯ ರೂಪದಲ್ಲಿ ಒಡಿಬೇಕು ಅನ್ನತಕ್ಕಂತಹ ವಿಘ್ನ ಸಂತೋಷಿಗಳು ಇದ್ದಾರೆ. ಆ ರೀತಿ ಯಾರ್ಯಾರು ಹಿಂದೂ ಸಮಾಜದ ಸುರಕ್ಷತೆಗೆ ಸಮಸ್ಯೆಯನ್ನ ಮಾಡ್ತಾರೋ ಅವರೆಲ್ಲರಿಗೂ ನಾನು ಒಂದೇ ಶಬ್ದದಿಂದ ಹೇಳೋದು ಏನು ಅಂತ ಹೇಳಿದ್ರೆ, ಈ ದೇಶವನ್ನ ನೀವು ಹಾಳು ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಿ. ಇದಕ್ಕೆ ನಾನು ಕರೆಯೋದು ಜಿಹಾದಿ ಮಾನಸಿಕತೆ. ಜಿಹಾದಿ ಮಾನಸಿಕತೆ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಸಮಾಜವನ್ನ ಒಡಿತಕ್ಕಂಥದ್ದು. ಅದಕ್ಕೆ ನಾವು ಜಿಹಾದ್ ಅಂತ ಹೇಳಿದ್ರೆ 1-2 ಅಲ್ಲ, ಅನೇಕ ರೀತಿಯ ಜಿಹಾದ್ಗಳು ನಮ್ಮ ಅಕ್ಕಪಕ್ಕದಲ್ಲಿನೇ ನಡೆಯುತ್ತೆ. ಒಂದೇ ಉದ್ದೇಶ ಅಂದ್ರೆ ಭಾರತವನ್ನ ಒಡಿತಕ್ಕಂಥದ್ದು, ಸಮಾಜವನ್ನ ಹಾಳು ಮಾಡತಕ್ಕಂಥದ್ದು. ಲವ್ ಜಿಹಾದ್ ಹೆಸರಿನಿಂದ ರಾಯಚೂರಿನಿಂದ ಒಂದು ಹುಡುಗಿಯು ಓಡಿ ಹೋಗಿಲ್ಲ ಅನ್ನುವಂತ ಹೇಳುವ ಸ್ಥಿತಿಯೊಳಗೆ ನಾವು ಇಲ್ಲ. ಹಿಂದೂ ಸಮಾಜವನ್ನ ಒಡೆದು ಹಾಕಬೇಕು, ಮನೆಗಳನ್ನ ಹಾಳು ಮಾಡಬೇಕು ಅನ್ನುವ ಪ್ರಯತ್ನದಲ್ಲಿ ನಡೀತಾ ಇರತಕ್ಕಂಥದ್ದು ಲವ್ ಜಿಹಾದ್. ಇದನ್ನ ನಾವು ನೋಡ್ತಾ ಇದ್ದೀವಿ. ಇದರ ಜೊತೆಗೆ ಜನಸಂಖ್ಯೆ ಅನ್ನತಕ್ಕಂಥದ್ದು, ಇತ್ತೀಚಿನ ಗಣತಿಯನ್ನ ತಗೊಂಡಾಗ ಭಾರತದಲ್ಲಿ ಹಿಂದೂಗಳ ಸಂಖ್ಯೆ ಎಷ್ಟು ಹೆಚ್ಚಾಗ್ತಾ ಇದೆ, ಹಿಂದೂಗಳ ಬೆಳವಣಿಗೆಯ ಪರ್ಸೆಂಟೇಜ್ ಎಷ್ಟು ಕಡಿಮೆ ಆಗ್ತಾ ಇದೆ, ಹಿಂದೂ ಅಲ್ಲದೆ ಇರತಕ್ಕಂಥವರ ಬೆಳವಣಿಗೆಯ ಪರ್ಸೆಂಟೇಜ್ ಎಷ್ಟು ಹೆಚ್ಚಾಗ್ತಾ ಇದೆ, ಇದನ್ನು ನೋಡಿದಾಗ ಬರುವಂತಹ 50 ವರ್ಷಗಳಲ್ಲಿ ಭಾರತದಲ್ಲಿ ಇನ್ನಷ್ಟು ದೊಡ್ಡ ಪ್ರಮಾಣದಲ್ಲಿ ಜನಸಂಖ್ಯಾ ಅಸಂತುಲನ ಆಗತ್ತೆ. ಸ್ವರ್ಗೀಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರತಕ್ಕಂತಹ ಸಂವಿಧಾನ, ಈ ಸಂವಿಧಾನ ಎಲ್ಲಿ ಜಾರಿಗೆ ಬರುತ್ತೆ, ಈ ಸಂವಿಧಾನದ ಸಮಾನತೆ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ, ಹಿಂದೂಗಳು ಎಲ್ಲಿ ಬಹುಸಂಖ್ಯಾತರಾಗಿದ್ದಾರೋ ಅಲ್ಲಿ ಸಂವಿಧಾನಕ್ಕೆ ಮಾನ್ಯತೆ ಇದೆ.
ಚನ್ನಗಿರಿ ತಾಲೂಕು ಕ್ರೀಡಾಂಗಣದಲ್ಲಿ ತಾಲೂಕು ಆಡಳಿತದಿಂದ ಆಯೋಜಿಸಲಾದ 70ನೇ ಕನ್ನಡ ರಾಜ್ಯೋತ್ಸವವನ್ನು ಭವ್ಯವಾಗಿ ಆಚರಿಸಲಾಯಿತು. ತಹಸೀಲ್ದಾರ್ ಎನ್.ಜಿ. ನಾಗರಾಜ್ ಮತ್ತು ಶಾಸಕ ಶಿವಗಂಗಾ ಧ್ವಜಾರೋಹಣ ನೆರವೇರಿಸಿ ರಾಜ್ಯೋತ್ಸವಕ್ಕೆ ಚಾಲನೆ ನೀಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಶಾಸಕ ಬಸವರಾಜು ವಿ. ಶಿವಗಂಗಾ ಅವರು ಕನ್ನಡದ ಗೌರವ ಕಾಪಾಡುವ ಅಗತ್ಯವನ್ನ ಒತ್ತಿ ಹೇಳಿದರು. ಕನ್ನಡಕ್ಕೆ ಶಾಸ್ತ್ರೀಯ ಭಾಷೆಯ ಸ್ಥಾನ ಸಿಕ್ಕಿದರೂ ಅನ್ಯ ಭಾಷಿಕರಿಂದ ದಬ್ಬಾಳಿಕೆ ಮುಂದುವರಿಯುತ್ತಿದೆ. ಕನ್ನಡಿಗರು ಕನ್ನಡದ ಹಕ್ಕಿಗಾಗಿ ಹೋರಾಡದಿದ್ದರೆ ಮುಂದಿನ ಪೀಳಿಗೆಗಳು ಕನ್ನಡದಲ್ಲಿ ಬದುಕಲು ಸಾಧ್ಯವಾಗದು. ರಾಜ್ಯೋತ್ಸವ ಧ್ವಜಾರೋಹಣದ ಬಳಿಕ ಮಾತನಾಡಿದ ತಹಸೀಲ್ದಾರ್ ಎನ್.ಜೆ. ನಾಗರಾಜ್ ಅವರು ಸರ್ಕಾರ ಕನ್ನಡದ ಪ್ರಚಾರಕ್ಕಾಗಿ ಕವಿಗಳ ಪುಸ್ತಕಗಳನ್ನು ಉಡುಗೊರೆಯಾಗಿ ನೀಡುವಂತೆಯೂ ಸರ್ಕಾರಿ ಸಮಾರಂಭಗಳಲ್ಲಿ ಕನ್ನಡವನ್ನು ಕಡ್ಡಾಯವಾಗಿ ಬಳಸುವಂತೆಯೂ ಆದೇಶ ನೀಡಿರುವುದು ಹೆಮ್ಮೆಯ ವಿಚಾರ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಪ್ರತಿಭಾವಂತರಿಗೆ ಸನ್ಮಾನಿಸಲಾಯಿತು. ಇತ್ತೀಚೆಗೆ ಗುಜರಾತ್ನಲ್ಲಿ ನಡೆದ ರಾಷ್ಟ್ರೀಯ ಮಟ್ಟದ ಥ್ರೋಬಾಲ್ ಪಂದ್ಯಾವಳಿಯಲ್ಲಿ ಅಜ್ಜಿಹಳ್ಳಿ ಸರ್ಕಾರಿ ಪ್ರೌಢಶಾಲೆಯ ಮಹಂತೇಶ್ಗೆ ತಾಲೂಕು ಆಡಳಿತದಿಂದ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಜೀವ ವೈವಿಧ್ಯ ನಿಗಮದ ಅಧ್ಯಕ್ಷ ವಡ್ನಾಳ್ ಜಗದೀಶ್ ಮತ್ತು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎಲ್.ಜಿ. ಮಧುಕುಮಾರ್ ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿ ಎಲ್. ಜಯಪ್ಪ ಮತ್ತು ಡಿವೈಎಸ್ಪಿ ಸ್ಯಾಮ್ ವರ್ಗೀಸ್ ಸೇರಿದಂತೆ ಹಲವಾರು ಗಣ್ಯರು ವೇದಿಕೆಯನ್ನ ಅಲಂಕರಿಸಿದ್ದರು. ಕಾರ್ಯಕ್ರಮದ ಸರ್ಕಾರಿ ಬಾಲಕಿಯರ ಶಾಲಾ ವಿದ್ಯಾರ್ಥಿಗಳು ಏಷ್ಯಾ ಖಂಡದ ಅತಿದೊಡ್ಡ 2ನೇ ಕೆರೆ ಸುಳೆಕೆರೆ ಅಂದರೆ ಶಾಂತಿ ಸಾಗರ ಕೆರೆಯನ್ನ ನಿರ್ಮಿಸಿದ ಶಾಂತವನ ಕುರಿತು ಪ್ರತಿಬಿಂಬಿಸುವ ನೃತ್ಯ ಮತ್ತು ಗೀತೆಗಳ ಮೂಲಕ ಪ್ರೇಕ್ಷಕರ ಮನ ಗೆದ್ದರು. ಭಾಷೆ ಬದುಕಿದ್ದರೆ ರಾಷ್ಟ್ರ ಬದುಕುತ್ತದೆ ಎನ್ನುವ ಧ್ವನಿಯಲ್ಲಿ ಚನ್ನಗಿರಿಯ ರಾಜ್ಯೋತ್ಸವ ಕಾರ್ಯಕ್ರಮ ಸಂಪನ್ನವಾಯಿತು. ಕನ್ನಡದ ಸಂಸ್ಕೃತಿ ಸನ್ಮಾನ ವೇದಿಕೆಯಲ್ಲಿ ಬೆರೆತಿತ್ತು. ವರದಿ ದೇವರಾಜ್ ಕೆ. ನೆಲ್ಲಿಹಂಕಲು, ದಾವಣಗೆರೆ, ಎನ್ಕೆಎಸ್ ಟಿವಿ. ರಾಷ್ಟ್ರೀಯ ಏಕತಾ ದಿನದ ಅಂಗವಾಗಿ ಪೊಲೀಸ್ ಇಲಾಖೆಯಿಂದ ಏಕತಾ ಓಟ. ಮೂಡಿಗೆರೆ ಪಟ್ಟಣದಲ್ಲಿ ಇಂದು ರಾಷ್ಟ್ರೀಯ ಏಕತಾ ದಿನದ ಅಂಗವಾಗಿ ಮೂಡಿಗೆರೆ ವೃತ್ತ ನಿರೀಕ್ಷಕರಾದ ಶ್ರೀ ರಾಜಶೇಖರ್ ಅವರ ನೇತೃತ್ವದಲ್ಲಿ ಮೂಡಿಗೆರೆ ಪೊಲೀಸ್ ಇಲಾಖೆಯವರ ಏಕತಾ ಓಟ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಇನ್ನು ಈ ಕಾರ್ಯಕ್ರಮದಲ್ಲಿ ರೋಟರಿ ಸಂಸ್ಥೆ ಸದಸ್ಯರು ಹಾಗೂ ಆರ್ಎಸ್ಎಸ್ ಕಾಲೇಜಿನ ವಿದ್ಯಾರ್ಥಿಗಳು ಭಾಗವಹಿಸಿ ರಾಷ್ಟ್ರೀಯ ಏಕತೆಯ ಸಂದೇಶವನ್ನ ಸಾರಿದರು. ಕಾರ್ಯಕ್ರಮದ ವೇಳೆ ದೇಶದ ಏಕತೆ, ಅಖಂಡತೆ ಮತ್ತು ಸಹೋದರ ಭಾವವನ್ನು ಉಳಿಸುವತ್ತ ಎಲ್ಲರೂ ಬದ್ಧರಾಗಬೇಕು ಎಂದು ಪೊಲೀಸ್ ವೃತ್ತ ನಿರೀಕ್ಷಕರು ಕರೆಯನ್ನ ನೀಡಿದರು. ವರದಿ ಪ್ರಕಾಶ್ ಬಕ್ಕಿ, ಎನ್ಕೆಎಸ್ ಟಿವಿ, ಮೂಡಿಗೆರೆ. ಕನ್ನಡದ ಮೇಲೆ ಅಭಿಮಾನ ಮತ್ತು ನಿತ್ಯ ಭಾಷೆ ಬಳಕೆಯಿಂದ ಕನ್ನಡದ ಉಳಿವು ಸಾಧ್ಯ. ನಯನಾ ಮೋಟಮ್ಮ. ಮೂಡಿಗೆರೆ ಪಟ್ಟಣದಲ್ಲಿ ನಡೆದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಶಾಸಕಿ ನಯನಾ ಮೋಟಮ್ಮ ಅವರು ಮಾತನಾಡಿ, ನಿತ್ಯ ಜೀವನದಲ್ಲಿ ಕನ್ನಡ ಭಾಷೆ ಬಳಸುವುದರ ಜೊತೆಗೆ ಭಾಷೆಯ ಮೇಲೆ ಅಭಿಮಾನ ಬೆಳೆಸಿದಾಗ ಮಾತ್ರ ಕನ್ನಡ ಉಳಿಸಿ ಬೆಳೆಸಲು ಸಾಧ್ಯ ಎಂದು ಹೇಳಿದರು. ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ವತಿಯಿಂದ ಪಟ್ಟಣದ ಹೊಯ್ಸಳ ಕ್ರೀಡಾಂಗಣದಲ್ಲಿ ಏರ್ಪಡಿಸಿದ್ದ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಅವರು ಅಧ್ಯಕ್ಷತೆ ವಹಿಸಿದ್ದರು. ಇನ್ನು ನಮ್ಮ ಹಿರಿಯರು ಸರಳತೆ ಹಾಗೂ ಪ್ರೀತಿಯಿಂದ ಕನ್ನಡ ಮತ್ತು ಸಂಸ್ಕೃತಿಯನ್ನ ಉಳಿಸಿಕೊಂಡು ಬಂದಿದ್ದಾರೆ. ಇದೇ ಮಾದರಿ ಇಂದಿನ ಯುವ ಪೀಳಿಗೆ ಅನುಸರಿಸಬೇಕು ಎಂದು ಕರೆಯನ್ನ ನೀಡಿದರು. ಇಂದಿನ ಯುವಕರು ತಂತ್ರಜ್ಞಾನ ಯುಗಕ್ಕೆ ಮಾರು ಹೋಗಿರುವುದರಿಂದ ವಾಟ್ಸ್ಆಪ್, ಫೇಸ್ಬುಕ್, ಇನ್ಸ್ಟಾಗ್ರಾಂಗಳಲ್ಲಿ ಕನ್ನಡ ಭಾಷೆ ಮತ್ತು ನಾಡು ನೆಲದ ಕುರಿತು ಹೆಚ್ಚು ವಿಷಯಗಳನ್ನು ಹಂಚಿಕೊಳ್ಳುವ ಅಗತ್ಯವಿದೆ ಎಂದರು. ತಮ್ಮ ಭಾಷಣದಲ್ಲಿ ಅವರು ಪಟ್ಟಣದ ಸ್ವಚ್ಛತೆಯ ಕುರಿತು ಚಿಂತನೆ ವ್ಯಕ್ತಪಡಿಸಿದರು. ಕಸ ಸಂಗ್ರಹಣೆ, ವಾಹನ ಮನೆ ಬಾಗಿಲಿಗೆ ಬಂದರೂ ಜನರು ರಸ್ತೆ ಬದಿಯಲ್ಲಿ ಕಸ ಹಾಕುತ್ತಿರುವುದು ಪಟ್ಟಣದ ಗೌರವಕ್ಕೆ ಧಕ್ಕೆಯಾಗಿದೆ ಎಂದರು. ಮುಂದಿನ ದಿನಗಳಲ್ಲಿ ಮೂಡಿಗೆರೆ ಪಟ್ಟಣವನ್ನು ಪುರಸಭೆ ಮಾಡುವ ಮೂಲಕ
ಸ್ಮಾರ್ಟ್ ಸಿಟಿಯಾಗಿ ಅಭಿವೃದ್ಧಿಪಡಿಸಲು ಯೋಜನೆ ನಡೆದಿದೆ. ಆದರೆ ಅದಕ್ಕೆ ಮೊದಲು ಜನರು ಸ್ವತಃ ಸ್ಮಾರ್ಟ್ ನಾಗರಿಕರು ಆಗಬೇಕು ಎಂದು ಕರೆಯನ್ನ ನೀಡಿದರು. ಈ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರನ್ನ ಸನ್ಮಾನಿಸಲಾಯಿತು. ಲೋಕವಳ್ಳಿ ಬಡಾವಣೆಯ ಜನರಿಗೆ ಈ ಸ್ವತ್ತು ಹಂಚಿಕೆಯನ್ನ ಕೂಡ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಎಸ್ ಅಶ್ವಿನಿ ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿದರು. ಮಾಜಿ ಸಚಿವೆ ಮೋಟಮ್ಮ, ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಕೆ ವೆಂಕಟೇಶ್, ಉಪಾಧ್ಯಕ್ಷ ರಮೇಶ್ ಹೊಸ್ಕೆರೆ, ಸದಸ್ಯ ಹಂಸಾ, ಮನೋಜ್ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಡಿಕೆ ಲಕ್ಷ್ಮಣಗೌಡ ಹಾಗೂ ಹೋಬಳಿ ಅಧ್ಯಕ್ಷರುಗಳು ಹಾಗೂ ಸಿಪಿಐ ಕೆವಿ ರಾಜಶೇಖರ್ ಮತ್ತು ಬಿಇಒ ಎನ್ಎ ಮೀನಾಕ್ಷಿ ಹಾಗೂ ವಿವಿಧ ಇಲಾಖೆ ಅಧಿಕಾರಿಗಳು, ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಉಪಸ್ಥಿತರಿದ್ದರು. ವರದಿ ಪ್ರಕಾಶ್ ಬಕ್ಕಿ, ಎನ್ಕೆಎಸ್ ಟಿವಿ, ಮೂಡಿಗೆರೆ. ಅವರು ಎಷ್ಟು ಒಳ್ಳೆ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಿದ್ರು. ನಾನು ಅದೇ ಸಂದೇಶ ಕೊಡಬೇಕು ಅಂತ ನಾನು ಅನ್ಕೊಂಡಿದ್ದೆ. ಅವರು ಬರೀ ಭಾಷೆನ ನಾವು ಮಾತಿನಲ್ಲಿ ನಾವು ಅಭಿಮಾನ ತೋರಿಸ್ಬೇಕು ಅಂದ್ರೆ ಸಾಲದಿಲ್ಲ. ಅಥವಾ ಯಾವತ್ತೋ ಒಂದ್ ದಿವಸ ಒಂದು ಕಾರ್ಯಕ್ರಮ ಮಾಡ್ಬಿಟ್ಟು ನಮ್ ಧ್ವಜನ ಹಾರಿಸಿ ಅಥವಾ ಆ ಬಣ್ಣಗಳನ್ನ ಹಾಕೊಂಡು ನಮಗೆ ಅದ್ರ ಮೇಲೆ ನಮ್ಮ ಭಾಷೆ ಮೇಲೆ ನಮ್ಮ ನಾಡಿನ ಬಗ್ಗೆ ಅಭಿಮಾನ ತೋರಿಸೋದ್ರಲ್ಲಿ ಅರ್ಥ ಇಲ್ಲ. ಆಕ್ಚುಲಿ ಅದನ್ನ ದಿನನಿತ್ಯ ನಾವು ನಮ್ಮ ಜೀವನದಲ್ಲಿ ಯಾವ ರೀತಿ ಉಪಯೋಗ ಮಾಡ್ಕೊಳ್ತೀವಿ ಅಥವಾ ನಮ್ಮ ನಾಡಿನ ಬಗ್ಗೆ ನಮಗೆ ಎಷ್ಟು ಕಾಳಜಿ ಇದೆ ಅಂತ ನಾವು ತೋರಿಸ್ಕೊಡ್ಬೇಕು. ಅದನ್ನ ಇವತ್ತು ಮಕ್ಕಳು ಅವರು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ತೋರಿಸ್ಕೊಟ್ಟು ನಮಗೆಲ್ಲರಿಗೂ ಒಂದು ಕನ್ನಡಿ ಹಿಡಿದಂಗ ಆಗಿದೆ ಅಂತ ಅನ್ಕೊಳ್ತೀನಿ. ಯಾಕಂದ್ರೆ ಅದು ನಿಜವಾಗ್ಲೂ ಒಂದು ದೊಡ್ಡ ಉದಾಹರಣೆ. ಯಾಕಂದ್ರೆ ನಾವು ಹೇಳ್ಕೊಂಡ್ ಬರ್ತೀವಿ ನಮ್ಮ ಸಾಹಿತ್ಯ ಪರಿಷತ್ತು, ನಮ್ಮ ಭಾಷೆ, ಅದನ್ನ ಒಂದು ಮುಂದುವರಿಸ್ಲಿಕ್ಕೆ ನಾವು ಎಲ್ಲೋ ಒಂದ್ ಕಡೆ ನಾವು ತಪ್ಪಾಗ್ತಾ ಮಾಡ್ತಾ ಇದೀವ ಅಂತ ನಾನು ಅನ್ಕೊಳ್ತೀನಿ. ಯಾಕಂದ್ರೆ ಈಗಿನ ಪೀಳಿಗೆಗೆ, ಯುವ ಪೀಳಿಗೆಗೆ ನಾವು ನಮ್ಮ ಭಾಷೆ, ನಮ್ಮ ನಾಡಿನ ಬಗ್ಗೆ ಹೆಮ್ಮೆ ತರಬೇಕು ಅಂದ್ರೆ ಅವರ ರೀತಿಯಲ್ಲಿ ನಾವು ಅದನ್ನ ಮಾಡ್ಬೇಕು. ಅವರಿಗೆ ಅವ್ರದೇ ಆದಂತ ಒಂದು ಈ ಒಂದು ಪೀಳಿಗೆಗೆ ಅರ್ಥ ಆಗೋ ರೀತಿಯಲ್ಲಿ. ಯಾಕಂದ್ರೆ ಅವರಿಗೊಂದು ಕೂಲ್ನೆಸ್ ಫ್ಯಾಕ್ಟರ್ ಅಂತ ಏನಿದೆಯಲ್ಲ, ಈ ಪೀಳಿಗೆ ಹೇಗಿದೆ ಅಂದ್ರೆ ಅವ್ರಿಗೀಗ ಇಂಟರ್ನೆಟ್, ಇನ್ಸ್ಟಾಗ್ರಾಮು, ಫೇಸ್ಬುಕ್ ಅದನ್ನೆಲ್ಲ ನೋಡ್ಬಿಟ್ಟು ತುಂಬಾ ಎಂಜಾಯ್ ಮಾಡ್ತಾರೆ. ಅದೇ ಬುಕ್ಸ್ ಎಲ್ಲ ಓದೋದ್ ಕಡಿಮೆ. ಆದ್ರೆ ಅದನ್ನ ಯಾವ ರೀತಿ ನಾವು ಇಂಟರ್ನೆಟ್, ಇನ್ಸ್ಟಾಗ್ರಾಮು, ಫೇಸ್ಬುಕ್, ವಾಟ್ಸ್ಆಪ್ ಮೂಲಕ ನಮ್ಮ ಮಕ್ಕಳಿಗೆ ನಮ್ಮ ಭಾಷೆ ಬಗ್ಗೆ, ನಮ್ಮ ನಾಡಿನ ಬಗ್ಗೆ ಹೆಮ್ಮೆ ತರುವಂತ ಹೇಗೆ ನಾವು ಅವರಿಗೆ ಮಾಡಬಹುದು ಅಂತ ಯೋಚನೆ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ನಾವು ನೋಡಿದಾಗ ಅಂದ್ರೆ ನನಗೆ, ಯಾಕಂದ್ರೆ ಇದೆಲ್ಲ ವಿಚಾರಗಳು ನನಗೆ ಆಗಾಗ ಈ ಒಂದು ಸ್ಥಾನದಲ್ಲಿ ಇಟ್ಕೊಂಡು ನನಗೆ ಪ್ರಶ್ನೆ ಬರುತ್ತೆ. ಆಗ ನಾನು ಅನ್ಕೊಂತೀನಿ, ಯಾವಾಗ ನಾನು ಜನದ ಹತ್ರ ಈ ಪ್ರಶ್ನೆ ಕೇಳಲಿಕ್ಕೆ ಸಾಧ್ಯ ಆಗುತ್ತೆ ಅಂತ. ನಾವು ನಮ್ಮ ನಾಡು ಅಂತ ಮಾತಾಡ್ತೀನಿ. ಸರ್ಕಾರದಿಂದ, ಪಟ್ಟಣ ಪಂಚಾಯಿತಿಯಿಂದ, ಶಾಸಕರಿಂದ, ಸಂಸದರಿಂದ, ವಿಧಾನ ಪರಿಷತ್ತು ಸದಸ್ಯರಿಂದ ಸಾಕಷ್ಟು ನಿರೀಕ್ಷೆ, ಸಾಕಷ್ಟು ಅಪೇಕ್ಷೆ, ಸಾಕಷ್ಟು ಜವಾಬ್ದಾರಿಯ ಮಾತುಗಳನ್ನ ಅಥವಾ ನಮಗೆ ಒಂದು ತಿಳುವಳಿಕೆ ಹೇಳಲಿಕ್ಕೆ ತುಂಬಾ ಸಾರ್ವಜನಿಕರು ಬರ್ತಾರೆ. ಆದ್ರೆ ನಾನು ಈ ಒಂದು ಕ್ರೀಡಾಂಗಣದ ವಿಚಾರದಲ್ಲೇ ಬಂದಾಗ ಇಲ್ಲಿ ಬಾಟಲ್ಗಳು ಬಿದ್ದಿರ್ತವೆ. ನನಗೆ ಇದು ಕಂಪ್ಲೇಂಟ್ಸ್ ಬರುತ್ತೆ. ಆಯ್ತಾ, ಇದ್ರಲ್ಲಿ ಬಾಟಲ್ಗಳು ಬಿದ್ದಿದ್ದಾವೆ, ಹಂಗೆ ಪಾರ್ಟಿ ಮಾಡಿದ್ರು, ರಾತ್ರಿ ಹಿಂಗಾಗುತ್ತೆ, ಗೇಟ್ ಹಾಕ್ಸಿ, ಲಾಕ್ ಹಾಕ್ಸಿ ಅಂತ. ಆದ್ರೆ ಜನ ಜವಾಬ್ದಾರಿಯಲ್ಲಿ ಹಾಗಾದ್ರೆ ಬರೀ ಆಯ್ಕೆಯಾಗಿ ಬಂದಿರೋದು ಮಾತ್ರ ಜವಾಬ್ದಾರಿನ? ನಿಮ್ಮ ಜವಾಬ್ದಾರಿ, ವೈಯಕ್ತಿಕ ಜವಾಬ್ದಾರಿ ಈ ನಾಡಿಗೆ, ಈ ಮಣ್ಣಿಗೆ, ಈ ಒಂದು ಹೊಯ್ಸಳ ಕ್ರೀಡಾಂಗಣಕ್ಕೆ ಇಲ್ವಾ? ಇದೆಲ್ಲ ನೀವು ಪ್ರಶ್ನೆ ಮಾಡ್ಬೇಕಾಗಿರೋದು. ಯಾಕಂದ್ರೆ ಫಸ್ಟ್ ಜವಾಬ್ದಾರಿ ನಿಮ್ದು, ಸ್ವಂತದ್ದು, ನಂದು. ಇದು ನನ್ನ ಊರು, ನನ್ನ ಕ್ರೀಡಾಂಗಣ, ನನ್ನ ಭಾಷೆ. ಅದನ್ನ ನೀವು ಯಾವಾಗ ಮರಿತೀರಾ, ಬೇರೆ ಆಯ್ಕೆ ಆಗಿರೋ ಪ್ರತಿನಿಧಿಗೆ ನೀವು ಬೆರಳು ತೋರಿಸೋದು ಎಷ್ಟು ಮಟ್ಟಕ್ಕೆ ಸರಿ? ಫಸ್ಟ್ ನೀವು ನಿಮ್ಮನ್ನ ಸರಿ ಮಾಡ್ಕೊಂಡ್ರೆ ನಾಡಿನ ಬಗ್ಗೆ, ಜಾಗದ ಬಗ್ಗೆ ಹೆಮ್ಮೆ ಇಟ್ಕೊಂಡು, ಇಲ್ಲ ನಾವು ಇದನ್ನ ಸರಿಪಡಿಸ್ಕೋಬೇಕು, ನಾವು ಇದನ್ನ ಸರಿಯಾಗಿ ಇಟ್ಕೋಬೇಕು, ಈ ಬಾಟಲ್ಗಳನ್ನ ಎಸಿಬಾರ್ದು ಅಂತ. ಅಲ್ಲಿ ಒಂದು ವರ್ಷದ ಅಥವಾ 6 ತಿಂಗಳು ಹಿಂದೆ ಕೆರೆಗೆ ಬಿದ್ದು ಯುವಕ ಸಾವು, ಬಣಕಲ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ. ಮೂಡಿಗೆರೆ ತಾಲೂಕಿನ ಕೆನ್ಗೆರೆ ಗ್ರಾಮದಲ್ಲಿ ಯುವಕನೊಬ್ಬ ಕೆರೆಗೆ ಬಿದ್ದು ಮೃತಪಟ್ಟಿರುವ ಘಟನೆ ಶುಕ್ರವಾರ ರಾತ್ರಿ ಬೆಳಕಿಗೆ ಬಂದಿದೆ. ಮೃತನನ್ನು ಜೀವಿತ್ 32 ವರ್ಷದ ಯುವಕ ಎಂದು ಗುರುತಿಸಲಾಗಿದೆ. ಗುರುವಾರ ಸಂಜೆ ಮನೆಯಿಂದ ಹೊರಟ ಜೀವಿತ್ ಅವರು ಮನೆಗೆ ವಾಪಸ್ಸು ಬಂದಿರಲಿಲ್ಲ.
ಶುಕ್ರವಾರ ಕೆನ್ಗೆರೆ ಗ್ರಾಮದ ಸಮೀಪದ ಕೆರೆಯ ದಡದಲ್ಲಿ ಜೀವಿತವರ ಚಪ್ಪಲಿ ಕಂಡುಬಂದಿತ್ತು. ಬಳಿಕ ಸ್ಥಳೀಯರು ಹಾಗೂ ಅಗ್ನಿಶಾಮಕ ದಳದ ಸಹಾಯದಿಂದ ಹುಡುಕಾಟ ನಡೆಸಿದಾಗ ಕೆರೆಯಿಂದ ಮೃತದೇಹ ಪತ್ತೆಯಾಗಿದೆ. ಇನ್ನು ಪ್ರಾಥಮಿಕ ಮಾಹಿತಿಯ ಪ್ರಕಾರ ಜೀವಿತ್ ಅವರು ಸಾಲದ ಬಾಧೆಯಿಂದ ವಿಷ ಸೇವಿಸಿ ಕೆರೆಗೆ ಹಾರಿದ್ದಾರೆಂದು ಶಂಕಿಸಲಾಗಿದೆ. ಆದರೆ ನಿಖರವಾದ ಕಾರಣ ಇನ್ನೂ ತಿಳಿದು ಬಂದಿಲ್ಲ. ಮೃತರು ತಂದೆ ಶಂಕರೇಗೌಡ, ಸಹೋದರ ದೀಕ್ಷಿತ್ ಸೇರಿದಂತೆ ಅಪಾರ ಬಂಧು ಮಿತ್ರರನ್ನ ಅಗಲಿದ್ದಾರೆ. ಇನ್ನು ಘಟನಾ ಸ್ಥಳಕ್ಕೆ ಅಗ್ನಿಶಾಮಕ ದಳ, ಬಣಕಲ್ ಪೊಲೀಸರು ಹಾಗೂ ಸ್ಥಳೀಯ ಸಾಮಾಜಿಕ ಕಾರ್ಯಕರ್ತರು ಭೇಟಿ ನೀಡಿ ಶವವನ್ನು ಕೆರೆಯಿಂದ ಹೊರತೆಗೆದರು. ಈ ಕುರಿತು ಬಣಕಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ವರದಿ ಪ್ರಕಾಶ್ ಬಕ್ಕಿ, ಎನ್ಕೆಎಸ್ ಟಿವಿ, ಮೂಡಿಗೆರೆ. ಎಚ್ಎಲ್ ಚಂದ್ರಶೇಖರ್ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಕೂಟಕ್ಕೆ ಆಯ್ಕೆ, ಹೊಮ್ಮ ಗ್ರಾಮಸ್ಥರಿಂದ ಅಭಿನಂದನೆ. ಮಾಸ್ಟರ್ ಅಥ್ಲೆಟಿಕ್ಸ್ ಫೆಡರೇಷನ್ ಆಫ್ ಇಂಡಿಯಾ ವತಿಯಿಂದ ಚೆನ್ನೈನಲ್ಲಿ ನವೆಂಬರ್ 5ರಿಂದ 10ರವರೆಗೆ 6 ದಿನಗಳ ಕಾಲ ನಡೆಯಲಿರುವ 23ನೇ ಏಷ್ಯನ್ ಮಾಸ್ಟರ್ಸ್ ಅಂತಾರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ 100, 200 ಹಾಗೂ 400 ಮೀಟರ್ ಓಟದ ಸ್ಪರ್ಧೆಗೆ ಚಾಮರಾಜನಗರ ತಾಲೂಕಿನ ಆಲೂರು ಹೊಮ್ಮ ಗ್ರಾಮದ ಎಚ್ಎಲ್ ಚಂದ್ರಶೇಖರ್ ಆಯ್ಕೆಯಾಗಿದ್ದಾರೆ. ಸುಮಾರು 25 ದೇಶಗಳ ಮಾಸ್ಟರ್ಸ್ ಏಷ್ಯನ್ ಕ್ರೀಡಾಕೂಟದಲ್ಲಿ ಭಾಗವಹಿಸಲಿದ್ದು, ಭಾರತದಿಂದ ಪ್ರತಿನಿಧಿಸುತ್ತಿರುವ ಚಂದ್ರಶೇಖರ್ ಅವರಿಗೆ ರಾಜ್ಯದ ಹಾಗೂ ಜಿಲ್ಲೆಯ ಪರವಾಗಿ ಹೊಮ್ಮ ಗ್ರಾಮಸ್ಥರು, ಸ್ನೇಹಿತರು ಅಭಿನಂದನೆ ಸಲ್ಲಿಸಿದ್ದಾರೆ. ಇವರು ಹೊಮ್ಮ ಗ್ರಾಮದ ಲೇಟ್ ಲಿಂಗನಾಯಕ ಹಾಗೂ ಜಯಲಕ್ಷ್ಮಿ ದಂಪತಿಯ ಪುತ್ರ. ಇವರು ಚಿಕ್ಕ ವಯಸ್ಸಿನಿಂದಲೂ ಕ್ರೀಡೆಯಲ್ಲಿ ಆಸಕ್ತಿ ಬೆಳೆಸಿಕೊಂಡು ಬಂದಿರುತ್ತಾರೆ. ಪ್ರಸ್ತುತ ರೇಷ್ಮೆ ಇಲಾಖೆಯ ಸಿಲ್ಕ್ ವಿಲೇಜರ್ ಸಂತಿಮರಹಳ್ಳಿಯಲ್ಲಿ ಅಧೀಕ್ಷಕರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದು, ಅನ್ಯ ಕಾರ್ಯ ನಿಮಿತ್ತ ಮೈಸೂರಿನ ರೇಷ್ಮೆ ಉಪನಿರ್ದೇಶಕರ ಕಚೇರಿಯಲ್ಲಿ ಕಾರ್ಯನಿರ್ವಹಿಸಿರುತ್ತಾರೆ. ಇನ್ನು ಸರ್ಕಾರಿ ಕೆಲಸದ ಒತ್ತಡ ನಡುವೆಯೂ ಕ್ರೀಡೆಗೆ ಸಮಯವನ್ನ ಮೀಸಲಿಟ್ಟು ರಾಜ್ಯ ಮಟ್ಟ ಹಾಗೂ ರಾಷ್ಟ್ರ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಹಲವಾರು ಪದಕಗಳನ್ನು ಗೆದ್ದು ಪ್ರಸ್ತುತ ಅಂತಾರಾಷ್ಟ್ರೀಯ ಕ್ರೀಡಾಕೂಟಕ್ಕೆ ಆಯ್ಕೆಯಾಗಿರುವುದು ಅನೇಕ ಕ್ರೀಡಾಪಟುಗಳಿಗೆ ಮಾದರಿಯಾಗಿರುತ್ತದೆ. ವರದಿ ಹೊಮ್ಮ ನಂಜುಂಡ ನಾಯಕ, ಎನ್ಕೆಎಸ್ ಟಿವಿ, ಚಾಮರಾಜನಗರ. ಎಲ್ಲಿಗೂ ನಮಸ್ಕಾರ. ಮೊದಲಿಗೆ ನಾಡಿನ ಸಮಸ್ತ ಜನರಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನನ್ನ ಹೆಸರು ಚಂದ್ರಶೇಖರ್ ಎಚ್ಎಲ್, ಆಲೂರೊಮ್ಮ ಗ್ರಾಮ, ಚಾಮರಾಜನಗರ ತಾಲೂಕು ಮತ್ತು ಚಾಮರಾಜನಗರ ಜಿಲ್ಲೆ. ನಾನು ಸಿಲ್ಕ್ ವಿಲೇಜರ್ ಸಂತೆಮರಹಳ್ಳಿಯಲ್ಲಿ ಅಧೀಕ್ಷಕರಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ ಮತ್ತು ಅನ್ಯ ಕಾರ್ಯ ನಿಮಿತ್ತ ರೇಷ್ಮೆ ಉಪನಿರ್ದೇಶಕರ ಕಚೇರಿ, ಜಿಲ್ಲಾ ಪಂಚಾಯತ್ ಮೈಸೂರು ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. 23ನೇ ಏಷ್ಯನ್ ಮಾಸ್ಟರ್ ಅಥ್ಲೆಟಿಕ್ಸ್ ಕ್ರೀಡಾಕೂಟ ಒಂದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ನಾನು ಇದೇ ಪ್ರಪ್ರಥಮ ಬಾರಿಗೆ ಆಯ್ಕೆಯಾಗಿರುವುದು ನನಗೆ ತುಂಬ ಖುಷಿಯಾಗ್ತಾ ಇದೆ. ಮತ್ತು ಈ ಬಾರಿ ಇದು ಭಾರತದಲ್ಲೇ ನಡೀತಾ ಇದೆ, ಚೆನ್ನೈನಲ್ಲಿ ನಡೀತಾ ಇರೋದು. ಹಾಗಾಗಿ ಸತತವಾಗಿ ನಾನು 3-4 ವರ್ಷದಿಂದ ನಾನು ಒಂದು ಅಭ್ಯಾಸ ಮಾಡ್ತಾನೇ ಇದೆ. ಒಂದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ನಾನು ಭಾಗವಹಿಸಬೇಕು, ನನ್ನ ದೇಶವನ್ನು ನಾನು ಪ್ರತಿನಿಧಿಸಬೇಕು ಅಂತ ತುಂಬಾ ಆಸೆ ಇತ್ತು, ಕನಸು ಕೂಡ ಇತ್ತು. ಆ ಕನಸು ಈ ಬಾರಿ ನನಸಾಗಿ ಈಡೇರಿದೆ. ಹಾಗಾಗಿ ನಾನು ಈ ಒಂದು ಅಂತಾರಾಷ್ಟ್ರೀಯ ಕ್ರೀಡಾ ಮಟ್ಟದಲ್ಲಿ ಭಾಗವಹಿಸಿ ಯಶಸ್ವಿಯಾಗಬೇಕು ಅಂತ ನಾನು ಒಂದು ಆಸೆ ಇಟ್ಕೊಂಡಿದ್ದೀನಿ. ಈ ಒಂದು ಅಂತಾರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಸುಮಾರು 23 ದೇಶಗಳು ಭಾಗವಹಿಸ್ತಾ ಇದ್ದಾವೆ, ಏಷ್ಯನ್ ದೇಶಗಳು ಭಾಗವಹಿಸ್ತಾ ಇರೋದು. ಈ ಒಂದು ಕ್ರೀಡಾಕೂಟದಲ್ಲಿ 100 ಮೀಟರ್, 200 ಮೀಟರ್ ಮತ್ತು 400 ಮೀಟರ್ ಓಟದಲ್ಲಿ ನಾನು ಭಾಗವಹಿಸಲಿದ್ದು ಪದಕವನ್ನು ಗೆದ್ದು ನನ್ನ ಭಾರತ ದೇಶಕ್ಕೆ, ನನ್ನ ರಾಜ್ಯ ಕರ್ನಾಟಕಕ್ಕೆ ಹಾಗೂ ನನ್ನ ಜಿಲ್ಲೆ ಚಾಮರಾಜನಗರ ಜಿಲ್ಲೆಗೆ ಹಾಗೂ ಹುಟ್ಟೂರಾದ ಆಲೂರೊಮ್ಮ ಗ್ರಾಮಕ್ಕೆ ಕೀರ್ತಿ ತರಬೇಕು ಅಂತ ನನಗೆ ಒಂದು ಆಸೆ ಇದೆ. ಮತ್ತು ಈ ಒಂದು ಗುರಿಯನ್ನು ಮುಟ್ತೇನೆ ಅನ್ನೋದು ವಿಶ್ವಾಸವೂ ಕೂಡ ಇದೆ. ಹಾಗೂ ಈ ಒಂದು ಸಂದರ್ಭದಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಮ್ಮ ಚಾಮರಾಜನಗರದಲ್ಲಿ ಕ್ರೀಡೆಗೆ ಪ್ರೋತ್ಸಾಹ ಒಂದು ಕೊರತೆ ಎದ್ದು ಕಾಣ್ತಾ ಇದೆ. ಸುಮಾರು ಹಲವಾರು ಯುವ ಪ್ರತಿಭೆಗಳು ಇದ್ದಾರೆ, ಕ್ರೀಡಾಪಟುಗಳು ಇದ್ದಾರೆ. ಆದರೆ ಅವ್ರಿಗೆ ಯಾರಿಗೂ ಸರಿಯಾದ ಒಂದು ಪ್ರೋತ್ಸಾಹ ಸಿಗ್ತಾ ಇಲ್ಲ. ದಯಮಾಡಿ ನನ್ನದೊಂದು ಮನವಿ ಏನು ಅಂತಂದರೆ, ಕ್ರೀಡಾಪಟುಗಳಿಗೆ ಜಿಲ್ಲೆಯಿಂದ ಪ್ರೋತ್ಸಾಹ ಸಿಕ್ಕಿದ್ರೆ ಒಂದು ರಾಜ್ಯ ಮಟ್ಟ, ಅಂತಾರಾಷ್ಟ್ರೀಯ ಮಟ್ಟ ಎಲ್ಲ ವಿಭಾಗಗಳಲ್ಲಿ ಗೆದ್ದು ಪದಕಗಳನ್ನು ಗೆದ್ದು ನಮ್ಮ ದೇಶಕ್ಕೆ ಮತ್ತು ನಮ್ಮ ಜಿಲ್ಲೆಗೆ ಒಂದು ಹೆಸರು ತರಬಹುದು. ಹಾಗಾಗಿ ದಯಮಾಡಿ ನಮಗೆ ಒಂದು ಪ್ರೋತ್ಸಾಹವನ್ನು ಕೊಡಿ ಅಂತ ಕೇಳ್ಕೊತಾ, ಈ ಒಂದು ಕ್ರೀಡೆಗೆ ನಿಮ್ಮೆಲ್ಲ ಆಶೀರ್ವಾದ ಇರಲಿ ಅಂತ ಕೇಳ್ಕೊಳ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದಗಳು. 13 ಟಿಎಂಸಿ ನೀರಿನಿಂದ ರೈತಾಪಿ ಜನರು ಯಾವ ರೀತಿ 2ನೇ ಬೆಳೆ ಬೆಳೆಯಲು ಸಾಧ್ಯ? ಹಂಪನಗೌಡ ಬಾದರ್ಲಿ. ಮಾಜಿ ಸಚಿವ ವೆಂಕಟರಾವ್ ನಾಡಗೌಡ, ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ಹಾಗೂ ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷದ ಮುಖಂಡರು 2ನೇ ಬೆಳೆಗೆ ನೀರಿನ ವಿಚಾರದಲ್ಲಿ ರಾಜಕೀಯ ಮಾಡುವುದು ಸರಿಯಲ್ಲ, ವಾಸ್ತವವಾದ ಸಂಗತಿಯನ್ನ ರೈತರಿಗೆ ತಿಳಿಸಬೇಕೆಂದು
ಶಾಸಕ ಹಂಪನಗೌಡ ಬಾದರ್ಲಿ ಹೇಳಿದರು. ಈ ಕುರಿತು ತಮ್ಮ ನಿವಾಸದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ತುಂಗಭದ್ರಾ ಜಲಾಶಯದಲ್ಲಿ 80 ಟಿಎಂಸಿ ನೀರು ಸಂಗ್ರಹವಿದ್ದು, ಆದರೆ 3 ರಾಜ್ಯಗಳಿಗೂ ಹಂಚಿಕೆ ಮಾಡಲೇಬೇಕು. ಕರ್ನಾಟಕದ ಪಾಲಿಗೆ 24 ಟಿಎಂಸಿ ನೀರು ಇದ್ದು, ಮುಂದಿನ ತಿಂಗಳು ಅದು 13 ಟಿಎಂಸಿ ನೀರು ಮಾತ್ರ ಉಳಿಯುತ್ತದೆ. ಈ 13 ಟಿಎಂಸಿ ನೀರಿನಿಂದ ರೈತಾಪಿ ಜನರು ಯಾವ ರೀತಿ ಎರಡನೇ ಬೆಳೆ ಬೆಳೆಯಲು ಸಾಧ್ಯ? ತುಂಗಭದ್ರಾ ಡ್ಯಾಂ ಬೋರ್ಡ್ ಕೇಂದ್ರ ಸರ್ಕಾರದ ಅಧೀನದಲ್ಲಿದ್ದು, ನೀರು ಬಿಡುವ ತೀರ್ಮಾನ ರಾಜ್ಯ ಸರ್ಕಾರ ಕೈಗೊಳ್ಳಲು ಬರುವುದಿಲ್ಲ. ಕೇಂದ್ರ ಸರ್ಕಾರದ ಮೇಲೆ ಬಿಜೆಪಿ ಮತ್ತು ಜೆಡಿಎಸ್ ಮುಖಂಡರು ಒತ್ತಡ ಹಾಕಿ ನೀರು ಬಿಡಿಸಿಕೊಂಡು ಬರಲಿ, ನಮ್ಮದೇನೂ ತಕರಾರು ಇಲ್ಲ. ಈ 13 ಟಿಎಂಸಿ ನೀರಿನಿಂದ ಬೆಳೆಯನ್ನ ಯಾವ ರೀತಿ ರಕ್ಷಿಸಲು ಸಾಧ್ಯ? ಸುಖ ಸುಮ್ಮನೆ ರೈತರನ್ನ ಗೊಂದಲಕ್ಕೆ ತಳ್ಳುವುದು ಬಿಡಬೇಕು. ಕೇಂದ್ರ ಸರ್ಕಾರದ ತಜ್ಞರ ಸಮಿತಿ ಟಿಬಿ ಡ್ಯಾಂಗೆ ಭೇಟಿ ನೀಡಿ ಅಲ್ಲಿಯ ಸ್ಥಿತಿಗತಿಗಳನ್ನು ಪರಿಶೀಲಿಸಿ 80 ಟಿಎಂಸಿ ನೀರು ಮಾತ್ರ ಸಂಗ್ರಹಿಸುವ ಸಾಮರ್ಥ್ಯವಿದೆ. ಎರಡನೇ ಬೆಳೆಗೆ ನೀರು ಬಿಡಲು ಸಾಧ್ಯವಿಲ್ಲ. ಕ್ರಸ್ಟ್ ಗೇಟ್ಗಳನ್ನು ಅಳವಡಿಸಲೇಬೇಕು. ಈಗ ಟೆಂಡರ್ ಕರೆಯಲಾಗಿದ್ದು ಕ್ರಸ್ಟ್ ಗೇಟ್ ಅಳವಡಿಸಬೇಕು. ಆದರೆ ನೀರು ಬಿಡಬಾರದು ಎನ್ನುವ ತೀರ್ಮಾನ ಕೈಗೊಳ್ಳುವುದು ಕೇಂದ್ರ ಸರ್ಕಾರಕ್ಕೆ ಅಧಿಕಾರವಿದೆ. ರೈತರ ಹಿತದೃಷ್ಟಿಯಿಂದ ಬಿಜೆಪಿ ಹಾಗೂ ಜೆಡಿಎಸ್ ಮುಖಂಡರು ಕೇಂದ್ರ ಸರ್ಕಾರದ ಜೊತೆಯಾಗಲಿ ಅಥವಾ ರಾಜ್ಯದ ಸರ್ಕಾರದ ಜೊತೆಯಾಗಲಿ ನನ್ನನ್ನು ಮಾತನಾಡಲು ಕರೆದರೆ ಹೋಗುತ್ತೇನೆ, ಆದರೆ ಮುಂದಾಳತ್ವ ವಹಿಸುವುದಿಲ್ಲ. ಕಾರಣವೂ ಇಷ್ಟೇ, 13 ಟಿಎಂಸಿ ನೀರಿನಿಂದ ಯಾವ ರೈತರಿಗೂ ಪ್ರಯೋಜನ ಇಲ್ಲ. ಸುಮ್ಮನೆ ಗೊಂದಲ ಸೃಷ್ಟಿಸುವುದು ಸರಿಯಲ್ಲ ಎಂದರು. ಏನೋ ಈ ವೇಳೆ ಕಾಜಿ ಮಲ್ಲಿಕ್, ಶರಣಪ್ಪ ರಡ್ಡರ್, ಲಿಂಗಪ್ಪ ಧಡೇಸೂಗೂರ್ ಮತ್ತು ವೈ ಅನಿಲಕುಮಾರ, ಲಿಂಗರಾಜ ಹಂಚಿನಾಳ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವರದಿ ವೆಂಕಟೇಶ ನಾಯಕ, ಎನ್ಕೆಎಸ್ ಟಿವಿ, ಸಿಂಧನೂರು. ಸೆಟ್ರಸ್ಗಳು ರಿಪೇರಿ ಮಾಡಿಸೋದು, ಸೆಟ್ರಸ್ಗಳು ಹೊಸ ಸೆಟ್ರಸ್ ಕುಂದಿರಿಸೋದು, ಅದರದೆಲ್ಲ ಸಂಪೂರ್ಣ ಜವಾಬ್ದಾರಿ ತುಂಗಭದ್ರಾ ಬೋರ್ಡಿಂದ ಇರುತ್ತೆ. ನೀರಿನ ವಿಚಾರ, ಲೆಕ್ಕಾಚಾರ, ನೀರಿನ ಎಷ್ಟು ಇಡಬೇಕು, ಎಷ್ಟು ಮಾಡಬೇಕು, ಎಷ್ಟಿಲ್ಲ, ರಿಸ್ಟ್ರಿಕ್ಷನ್ ಮಾಡಿ ಎಷ್ಟಕ್ಕೆ ಇಡಬೇಕು. ಈಗ ಅವ್ರು ಆಲೇ ನಾನು ಹೇಳಿದೆ, ಈ ಡೇಟಿಗೆ ಬೋರ್ಡ್ ಮೀಟಿಂಗ್ ಮಾಡ್ಕೊಂಡು 80 TMC ರಿಸ್ಟ್ರಿಕ್ಟ್ ಮಾಡಿ ಈ ರೀತಿ ಮಾಡಬೇಕು ಎಂಬ ಒಂದು ತೀರ್ಮಾನ ತಗೊಂಡಾರ ಆಲೇ ಎಲ್ಲರೂ ಬಂದಿಲ್ಲ. ಈ ಹಂತದಲ್ಲಿ ಇವತ್ತು ಈ ಭಾಗದ ಜನತೆ, ರೈತರಲ್ಲಿ ಮತ್ತು 3 ಜಿಲ್ಲೆಗಳ ಮುಖಂಡರಲ್ಲಿ ನಾನು ವಿನಂತಿ ಮಾಡಿಕೊಳ್ಳೋದಿಷ್ಟೇ, ಈ ಸ್ಥಿತಿಯಲ್ಲಿ ನಾವಿದ್ದೇವೆ. ಇದನ್ನು ನಿರ್ಧಾರ ಮಾಡ್ತಕ್ಕಂಥದ್ದು ಒಂದು CWC, ಎರಡನೇದು ತುಂಗಭದ್ರಾ ಬೋರ್ಡ್. ತುಂಗಭದ್ರಾ ಬೋರ್ಡ್ ಕರ್ನಾಟಕ ರಾಜ್ಯ ಸರ್ಕಾರ ಕೈಯಲ್ಲಿ ಇದ್ದೇನ್ರಿ? ಇಲ್ಲ ಸರ್. CWC ಕರ್ನಾಟಕ ರಾಜ್ಯ ಸರ್ಕಾರದಾಗ ಐತೇನ್ರಿ? ಅವರು ಕೊಟ್ಟಿರೋದು 1ನೇ ತಾರೀಕಿಂದ ಎವರೇಜ್ 3-4 ಸಾವಿರ ಚೀಲ ಕ್ಯೂಸಿಕ್ ಬರ್ಬೋದು ಅಂತ ಅಂದಾಜು ಊಹೆ ಮಾಡ್ಕೊಂಡಾರ. ಎಲ್ಲಿವರೆಗೂ 30ನೇ ತಾರೀಕಿನವರೆಗೂ, ನವೆಂಬರ್ 30ರವರೆಗೂ ಅಂದಾಜು 4 ಸಾವಿರ ಕ್ಯೂಸಿಕ್ ಬರ್ಬೋದು. ಅವೆಷ್ಟು ಬರ್ತಾವೋ ಗೊತ್ತಿಲ್ಲ. ಇದು ನಂಬರ್ 1. ಪರ್ ಡೇ 4 ಸಾವಿರ ನಿರೀಕ್ಷೆ. ಅವ್ರ ನಿರೀಕ್ಷೆ ಊಹೆ ಮಾಡಿರೋದು ಸರ್, ನಿರೀಕ್ಷೆ. ಇದು ಬೋರ್ಡ್ನವ್ರು, ಇವೆಲ್ಲ ಬೋರ್ಡ್ನವ್ರು ಕೊಟ್ಟಿರೋದು. ಒಂದು ನಾಡಗೌಡರಿಗೆ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ, ಇಷ್ಟೆಲ್ಲ ಇದ್ರ ಜೊತೆಗೆ ಶೆಟ್ರಸ್ಗಳು ಕುಂದಿರಿಸೋದು ಬೋರ್ಡ್ನವ್ರು ತೀರ್ಮಾನ ಮಾಡಿ ಟೆಂಡರ್ ಕರೆದು ಈಗಾಗಲೇ ಸುಮಾರು 9 ಶೆಟ್ರಸ್ಗಳು ರೆಡಿ ಮಾಡಿ, ಇನ್ನೂ 4 ಶೆಟ್ರಸ್ಸು ಗದಿನ ಮೇಲೆ ತಯಾರಾಗ್ತವೆ ಅನ್ನೋ ಒಂದು ಮೆಸೇಜ್ ಇದೆ. ಈ ಹಂತದಲ್ಲಿ ಕರ್ನಾಟಕ ಸರ್ಕಾರದ ಕೆಲಸ ಅವ್ರಿಗೆ ದುಡ್ಡು ಕೊಡೋದು, ರಿಪೇರಿ ಮಾಡಿ ಬೇಗ ಕುಂದಿರಿಸಿ ಇನ್ ಟೈಮ್ನಾಗ ಕೆಲಸ ಮಾಡಿ ಕೊಡೋರು ಎಂಬುದು ಸರ್ಕಾರದ ಉದ್ದೇಶ. ಇವತ್ತು ಈ ವಿಚಾರ ಯಾರು ತೀರ್ಮಾನ ಮಾಡ್ಬೇಕೀಗ ಹೇಳ್ರಿ ನೋಡೋಣ. ನಿಮಗೆ ಗೊತ್ತಿದ್ದ ಹರಿಸ್ಬೋದು. ಕನ್ನಯ್ಯ ನಾಯ್ಡು ಅವ್ರ ಜೊತೆ ನಾವು ಚರ್ಚೆ ಮಾಡಿದ್ದೇವೆ. 3 ತಿಂಗಳಲ್ಲಿ ಶೆಟ್ರಸ್ಗಳನ್ನು ಕುಂದಿರಿಸಿ ನೀರನ್ನು ಹರಿಸ್ಬೋದು ಎಂಬ ಒಂದು ವಿಚಾರವನ್ನು ಅವರು ಎಲ್ಲ ಜಿಲ್ಲೆಯಲ್ಲಿರ್ತಕ್ಕಂಥ ಸಿಂಧನೂರಿನಲ್ಲಿ ಸರ್ಕ್ಯೂಟ್ ಹೌಸ್ನಲ್ಲಿ ಒಂದು ಸಭೆ ಕರೆದು, ರಾಯಚೂರಿನಲ್ಲಿ ಪತ್ರಿಕಾಗೋಷ್ಠಿ ಮಾಡಿ ಒಂದು ಹೇಳಿಕೆಯನ್ನು ಪತ್ರಿಕಾಗೋಷ್ಠಿ ಮುಖಾಂತರ ಕೊಟ್ಟಿದ್ದಾರೆ. ಇಲ್ಲಿ ನೀರಿನ ವಿಚಾರ ಬಂದಾಗ
ಈ ವರ್ಷ ಅವ್ರ ಅಂದಾಜು ಯಾವಾಗಲೂ ಪ್ರೋರೇಟ ಪ್ರಾರಂಭದಲ್ಲಿ ಏನು ಮಾಡಿರ್ತಾರೆ ಅಂದಾಜಿನ ಮೇಲೆ ಅಸೆಸ್ಮೆಂಟ್ ಮಾಡಿರ್ತಾರೆ, ಎಷ್ಟು ನೀರು ಈ ವರ್ಷ ನದಿಗೆ ಬರ್ಬೋದು ಒಳ ಹರಿವು. ಆ ಇದು ಪ್ರೋರೇಟ ಪ್ರಕಾರ ನಮ್ಮದು ಕರ್ನಾಟಕ ಶೇರ್ ಪವರ್ ಕೆನಾಲ್ ಲೋ ಲೆವೆಲ್ ಹೈ ಲೆವೆಲ್ 12.93 TMC, ಹೈ ಲೆವೆಲ್ ಕೆನಾಲ್ 11.91 TMC. ರಾಯಬಸವ ತಾಲೂಕು ಆಡಳಿತ, ತಾಲೂಕು ಪಂಚಾಯತ್, ನಗರಸಭೆಯ ವತಿಯಿಂದ ನಗರದ ಆಚಾರ್ಯ ಮೈದಾನದಲ್ಲಿ ಆಯೋಜಿಸಲಾಗಿದ್ದ 70ನೇ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ರಾಷ್ಟ್ರಧ್ವಜ ಮತ್ತು ನಾಡಧ್ವಜ ಧ್ವಜಾರೋಹಣ ಮಾಡಿದ ಜನಪ್ರಿಯ ಶಾಸಕರಾದ KH ಪುಟ್ಟಸ್ವಾಮಿ ಗೌಡರು. ಪೊಲೀಸ್ ಪಥಸಂಚಲನ ಹಾಗೂ ವಿವಿಧ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ನಡೆಸಿದ ಪಥಸಂಚಲನಗಳ ಗೌರವ ವಂದನೆ ಸ್ವೀಕರಿಸಿ ನಂತರ ನಗರದ ಸತ್ಯ ಶನೀಶ್ವರ ದೇವಾಲಯದ ಬಳಿಯಿಂದ ವಿವಿಧ ಸಾಂಸ್ಕೃತಿಕ ಕಲಾ ತಂಡಗಳೊಂದಿಗೆ ಕನ್ನಡಾಂಬೆ ತಾಯಿ ಭುವನೇಶ್ವರಿ ದೇವಿಯ ಭವ್ಯ ಮೆರವಣಿಗೆಯಲ್ಲಿ ಭಾಗಿಯಾಗಿ ವೇದಿಕೆ ಕಾರ್ಯಕ್ರಮದಲ್ಲಿ ಕನ್ನಡ ಭಾಷೆಗೆ 2000 ವರ್ಷಗಳ ಇತಿಹಾಸವಿದ್ದು ತನ್ನದೇ ಆದ ವೈವಿಧ್ಯತೆಯನ್ನ ಹೊಂದಿದೆ. ಕನ್ನಡಿಗರಾದ ನಾವೆಲ್ಲರೂ ನಮ್ಮ ಭಾಷೆ, ಸಂಸ್ಕೃತಿಯನ್ನ ಗೌರವಿಸಿ ಬೆಳೆಸಲು ಬದ್ಧರಾಗಿರಬೇಕೆಂದು ತಿಳಿಸಿ ಹಲವು ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವ ಸಾಧಕರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ನಂತರ HN ಕಲಾಭವನದ ಬಳಿ ನೂತನವಾಗಿ ನಿರ್ಮಾಣವಾಗಿ ಉದ್ಘಾಟನೆಗೆ ಸಿದ್ಧವಿರುವ ಕನ್ನಡ ಸಾಹಿತ್ಯದ ಸದನದ ಕಟ್ಟಡದ ಕಾಮಗಾರಿಯನ್ನ ವೀಕ್ಷಿಸಲಾಯಿತು. ಈ ಸಂದರ್ಭದಲ್ಲಿ ತಾಲೂಕು ಆಡಳಿತದ ಹಲವು ಇಲಾಖೆಯ ಅಧಿಕಾರಿ ವರ್ಗದವರು, ಪೊಲೀಸ್ ಇಲಾಖೆಯ ಅಧಿಕಾರಿಗಳು, KHP ಬಣದ ಪ್ರಮುಖ ಮುಖಂಡರುಗಳು, ಚುನಾಯಿತ ಜನಪ್ರತಿನಿಧಿಗಳು ಮತ್ತು ಕನ್ನಡಪರ ಸಂಘಟನೆಗಳ ಮುಖ್ಯಸ್ಥರುಗಳು, ಶಾಲಾ ಕಾಲೇಜುಗಳ ಶಿಕ್ಷಕ ವರ್ಗದವರು ಮತ್ತು ವಿದ್ಯಾರ್ಥಿಗಳು, ಕನ್ನಡ ಅಭಿಮಾನಿಗಳು ಉಪಸ್ಥಿತರಿದ್ದರು. ವರದಿ ಗೌರಿಬಿದನೂರು. ವರದಿಗಾರರು ಧನಂಜಯ, NKS TV. ನಗರದ ಆಕಾಶ್ ಕಾಲೇಜಿನಲ್ಲಿ ಅಮ್ಮ ಎಜುಕೇಷನಲ್ ಟ್ರಸ್ಟ್ ಹಾಗೂ ಆಕಾಶ್ PU ಕಾಲೇಜ್ ಸಂಯುಕ್ತಾಶ್ರಯದಲ್ಲಿ 70ನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷರಾದ ಯಲುವಳ್ಳಿ ಸೊನ್ನೇಗೌಡ, 2000 ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಗೆ ಕರ್ನಾಟಕದಲ್ಲಿ ಮಾತ್ರವಲ್ಲ ಭಾರತದ ಇತರೆ ಪ್ರದೇಶಗಳಲ್ಲೂ ವಿದೇಶದ ವಾಸಿಗಳು ಸಹ ಕಲಿಯಲು ಇಷ್ಟಪಡುತ್ತಾರೆ. ಭಾಷಾವಾರು ಪ್ರಾಂತ್ಯಗಳನ್ನು ವಿಂಗಡಿಸಲು ಆಲೂರು ವೆಂಕಟರಾಯರೇ 1905ರಲ್ಲಿ ಹೋರಾಟ ಆರಂಭಿಸಿದ್ದರು. ಅಂದಿನಿಂದ 50 ವರ್ಷಗಳ ಹೋರಾಟದ ಪರಿಣಾಮ ಕರ್ನಾಟಕ ರಾಜ್ಯ ಉದಯವಾಯಿತು. ರಾಜ್ಯ ಉದಯದ ಬಗ್ಗೆ ನೀವು ಈಗಾಗಲೇ ನಿಮ್ಮ ಇತಿಹಾಸ ಪುಸ್ತಕಗಳಲ್ಲಿ ನೀವೆಲ್ಲ ಚೆನ್ನಾಗಿ ಅರಿತಿದ್ದೀರಿ ಎಂದು ಭಾವಿಸಿದ್ದೇನೆ ಎಂದರು. ಈ ವೇಳೆ ಅಮ್ಮ ಎಜುಕೇಷನ್ ಟ್ರಸ್ಟ್ ಅಧ್ಯಕ್ಷ ಶ್ರೀನಿವಾಸ್, ವಿಶ್ವ ವಿವೇಕ ಕಾಲೇಜಿನ ಪ್ರಾಂಶುಪಾಲ ಅಂಜಿ ಮಾತನಾಡಿ, ಯಾವುದೇ ಭಾಷೆ ಕಲಿಯುವುದರಲ್ಲಿ ತಪ್ಪು ಇಲ್ಲ, ಆದರೆ ನಮ್ಮ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಪ್ರಥಮ ಆದ್ಯತೆ ನೀಡಬೇಕು. ಕನ್ನಡವನ್ನ ಪ್ರೀತಿಸಿ ಗೌರವಿಸಿ ಕೆಲಸ ಮಾಡಬೇಕು. ಪ್ರಪಂಚದಲ್ಲೇ ನಮ್ಮ ಕನ್ನಡ ಭಾಷೆ 27ನೇ ಸ್ಥಾನ ಪಡೆದಿದೆ. ಕನ್ನಡವನ್ನ ಉಳಿಸಿ ಬೆಳೆಸುವ ಜವಾಬ್ದಾರಿ ಇಂದಿನಿಂದ ಯುವ ಪೀಳಿಗೆಯ ಮೇಲಿದೆ. ಕನ್ನಡ ಭಾಷೆ ಮೇಲೆ ಅಭಿಮಾನ ಹೆಚ್ಚಿಸಿಕೊಳ್ಳಬೇಕು, ಗೌರವಿಸಬೇಕು ಎಂದು ವಿದ್ಯಾರ್ಥಿಗಳಿಗೆ ಕರೆಯನ್ನ ನೀಡಿದರು. ಇದೇ ವೇಳೆ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಆಯೋಜಿಸಲಾಗಿದ್ದ ಪ್ರಬಂಧ ಸ್ಪರ್ಧೆಯಲ್ಲಿ ಭಾಗವಹಿಸಿದ 10 ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಲಾಯಿತು. ಬ್ಯೂರೋ ನ್ಯೂಸ್, NKS TV, ಚಿಕ್ಕಬಳ್ಳಾಪುರ. ಅದನ್ನ ಪ್ರಸ್ತಾಪ ಮಾಡಿ ಭಾಷಾವಾರು ಪ್ರಾಂತ್ಯಗಳನ್ನು ಮಾಡಬೇಕು, ಆಯಾ ಭಾಷೆಗಳಿಗೆ ರಾಜ್ಯ ಇರಬೇಕು ಅಂತೇಳಿ ಆ ಹೋರಾಟವನ್ನು ಏನು ಪ್ರಾರಂಭ ಮಾಡಿದ್ರು 1956ರಲ್ಲಿ ನಮ್ಮಗಳ ಎಲ್ಲ ಆಕಾಂಕ್ಷೆ ಈಡೇರಿ ಮೈಸೂರು ರಾಜ್ಯ ಉದಯವಾಯಿತು. ಬಹುಶಃ ಇತಿಹಾಸದ ವಿದ್ಯಾರ್ಥಿಗಳು ನಿಮ್ಮಲ್ಲಿ ಭಾಳ ಇರೋದ್ರಿಂದ ಎಲ್ಲ ಮಾಹಿತಿ ಇರುತ್ತೆ. ಸುಮಾರು 2000 ವರ್ಷಗಳ ಇತಿಹಾಸದ ಹಿಂದೆ ಕರ್ನಾಟಕದ ಇತಿಹಾಸ ಇದೆ ಅಂತೇಳಿ, ಪರಂಪರೆ ಇತಿಹಾಸ ಸಂಸ್ಕೃತಿ ಇದೆ ಅಂತೇಳಿ ಸಾಕಷ್ಟು ನಮಗೆ ಲಭ್ಯವಾದ ಇತಿಹಾಸಕಾರರು ಲಭ್ಯ ಮಾಹಿತಿಯನ್ನು ನೀಡಿದ್ದಾರೆ. 2000 ವರ್ಷಗಳ ಹಿಂದೆನೇ ಗ್ರೀಕ್ ನಾಟಕಗಳಲ್ಲಿ
ಕನ್ನಡ ಭಾಷೆಯನ್ನ ಇದೆ ಅಂತೇಳಿ ಪಂಡಿತರು ಇತಿಹಾಸಕಾರರು ಗಮನಿಸಿದ್ದಾರೆ. ಗ್ರೀಕ್ ನಾಟಕದಲ್ಲಿ ಗ್ರೀಕಿಗೆ ಆಗೋಯ್ತು. ಬಹಳ ಸಾವಿರಾರು ವರ್ಷಗಳ ಹಿಂದೆನೆ ಸಾಂಬಾರ ಪದಾರ್ಥಗಳು ಬೆಳೆಸಿದ ಭಾರತ ದೇಶದೊಂದಿಗೆ ಹೆಚ್ಚಿನ ಒಡನಾಟ ಇಟ್ಕೊಂಡಂತ ಆ ಹೊರದೇಶಗಳು ಆ ಸಂಪರ್ಕವನ್ನ ಸಾಧಿಸುವ ಸಂದರ್ಭದಲ್ಲಿ ಕನ್ನಡವು ಕೂಡ ಅಲ್ಲಿ ನಾಟಕಗಳಲ್ಲಿ ಕೂಡ ಅಲ್ಲಿ ಸಿಗುತ್ತೆ. ಇತಿಹಾಸಕಾರರು ಅದನ್ನ ಇಂಗ್ಲೆಂಡಿನ ಇತಿಹಾಸಕಾರರಿಬ್ಬರು ಅದನ್ನ ಹುಡುಕಿ ಎಕ್ಕಿ ತೆಗಿತಾರೆ. ಇವತ್ತು ಅಲ್ಮಿಡಿ ಶಾಸನ 450 ಅಂತ ಏನ್ ಹೇಳಿದ್ರು ಮೇಡಮ್ ಅವರು, 370ರಲ್ಲಿ ಇದ್ದಂತ, ಅದಕ್ಕೂ ಮೊದಲು ಇದ್ದಂತ ತಾಳಗುಂದ ಶಾಸನ ಕೂಡ ನಮಗೆ ಲಭ್ಯ ಆಗಿದೆ. ಈಗ ಮೊಟ್ಟ ಮೊದಲ ಶಾಸನ ಅಧಿಕೃತವಾಗಿ ಹೇಳಿದವರು ನಾವು ಹೆಮ್ಮೆಯಿಂದ ಅಂತೇಳಿ ಹೇಳ್ತಾರೆ. ಅಶೋಕ ಕದಂಬರ ರಾಜ್ಯದ ಒಂದು ಆಡಳಿತಕ್ಕೆ ಒಳಪಟ್ಟ ಸಂದರ್ಭದಲ್ಲಿ ಕದಂಬರ ರಾಜ್ಯಕ್ಕೆ ಮಾತೃಭಾಷೆ ಅಲ್ಲ, ಅದು ನಮ್ಮ ಅಸ್ತಿತ್ವ ಮತ್ತು ತನ್ನದಾಗಿರ್ತಕ್ಕಂಥ ಗೌರವ, ಹೆಮ್ಮೆಯ ಸಂಕೇತವಾಗಿರ್ತಕ್ಕಂಥದ್ದು. ಕುವೆಂಪುರವರ ಜಯ ಭಾರತ ಜನನೀಯ ತನುಜಾತೆಯಿಂದ ಹಿಡಿದು ಇಂದಿನ ಆಧುನಿಕ ಸಾಹಿತ್ಯ, ಕಲೆ, ಚಿತ್ರರಂಗದವರೆಗೂ ಸಹ ಕನ್ನಡವಾಗ್ತಕ್ಕಂಥದ್ದು ತನ್ನದೇ ಆಗಿರ್ತಕ್ಕಂಥ ಕೀರ್ತಿಯನ್ನ ಉಳಿಸಿಕೊಳ್ತಾ ಇದೆ. ಶಿಕ್ಷಕರಾಗಿರ್ತಕ್ಕಂಥವರು ವಿದ್ಯಾರ್ಥಿಗಳಿಗೆ ಕನ್ನಡದ ಮಹತ್ವ, ಕನ್ನಡವನ್ನ ಬೆಳೆಸ್ತಕ್ಕಂಥದ್ದು ನಿಮಗೆ ಈಗಾಗಲೇ ಸೆಕೆಂಡರಿ ವಿದ್ಯಾರ್ಥಿಗಳಿಗೆ ಅದರಲ್ಲಿ ನಮಗೆ ಎಷ್ಟು ಮಟ್ಟಿಗೆ ಕನ್ನಡವನ್ನ ಬೆಳೆಸಬೇಕು, ಕನ್ನಡವನ್ನ ಉಳಿಸಬೇಕು, ಕನ್ನಡದಲ್ಲಿ ಮಾತಾಡ್ತಕ್ಕಂಥದ್ದು, ಕನ್ನಡದಲ್ಲಿ ಬರೀತಕ್ಕಂಥದ್ದು ಮತ್ತು ಅದರ ಸಂಸ್ಕೃತದ ಕಾಪಾಡ್ತಕ್ಕಂಥದ್ದು ನಮ್ಮೆಲ್ಲರ ಒಂದು ಜವಾಬ್ದಾರಿಯಾಗಿರ್ತಕ್ಕಂಥದ್ದು. ಹೀಗೆ ನಮ್ಮ ರಾಜ್ಯವು ಸಂಸ್ಕೃತಿಯ ನಾಡು, ಜ್ಞಾನದ ನಾಡು ಎಂದು ಗುರುತಿಸಿಕೊಳ್ತಕ್ಕಂಥ ನಾವು ತಮ್ಮದೇ ಆಗಿರ್ತಕ್ಕಂಥ ಒಂದು ಕನ್ನಡಕ್ಕೆ ಬೆಲೆಯನ್ನ ಕೊಟ್ಕೊಂಡು ಕೇವಲ ಒಂದು ದಿನ ಮಾತ್ರವಲ್ಲದೆ ವರ್ಷದ 365 ದಿನಗಳಲ್ಲೂ ಸಹ ಕನ್ನಡವನ್ನ ಮಾತಾಡಲಿಕ್ಕೆ ಪಣ ಕೊಡಬೇಕು ಎಂಬತಕ್ಕಂಥ ಒಂದು ಕಿವಿ ಮಾತನ್ನ ಹೇಳ್ತಾ ಈ ಒಂದು ಸಂಸ್ಥೆಯ ಬರ್ತಕ್ಕಂಥ ಅಧ್ಯಕ್ಷರಿಗೆ ಈಗ ಭಾರತದಲ್ಲಿ ಈ ಒಂದು ಕಾಶ್ಮೀರ ಮತ್ತು ಈಗ ಪಂಜಾಬ್ ಪ್ರಾಂತದಲ್ಲಿ ನಮ್ಮ ದೇಶ ಕಾಯುವಂತ ಸೈನಿಕರಿದ್ದಾರೆ. ಅವ್ರು ಏನ್ ಕಾಯ್ತಾರೆ? ದೇಶ ಕಾಯ್ತಾರೆ. ನಾವು ಗಡಿಭಾಗದಲ್ಲಿ ನಾವು ಕನ್ನಡ ಭಾಷೆಯನ್ನ ಅಥವಾ ಕನ್ನಡವನ್ನ ಕಾಯುವಂತ ನಾವು ಸೈನಿಕರ ತರ ಯೋಚನೆ ಮಾಡಬೇಕು. ಯಾಕಪ್ಪ ಅಂತಂದ್ರೆ ನಾವು ಉತ್ತರ ತೆಲುಗು ಮಾತಾಡಿದೀವಿ, ತಪ್ಪಿಲ್ಲ. ಭಾಷೆಯನ್ನ ಕಲಿಯೋದ್ರಲ್ಲಿ ತಪ್ಪಿಲ್ಲ. ಯಾಕಂದ್ರೆ ಇವತ್ತು ನಾವು ಈಗಿನಂತ ಯುಗದಲ್ಲಿ ಈಗ ಸಮಾಜದಲ್ಲಿ ಬದುಕಬೇಕು ಅಂತಂದ್ರೆ ಭಾಷೆಗಳು ಬೇಕು. ಆದ್ರೆ ನಮ್ಮ ಒಂದು ಸಂಸ್ಕೃತಿ ಇಲ್ಲ, ನಮ್ಮ ಒಂದು ಕನ್ನಡ ಅಂತಂದ್ರೆ ಒಂದು ಹೆಮ್ಮೆ ಅಥವಾ ನಮ್ಮ ಸ್ವಾಭಿಮಾನ ಇಲ್ಲ, ನಮ್ಮ ಆತ್ಮ ಏನ್ ಹೇಳ್ತೀವಿ, ಇವತ್ತು ಭಾಷೆಯನ್ನ ನಾವು ಪ್ರೀತಿಸಿ ಗೌರವಿಸಿ ಇಲ್ಲ ನಾವು ಅದನ್ನು ಉಳಿಸುವಂತ ಕೆಲಸಗಳನ್ನ ನಾವು ಮಾಡಬೇಕು. ತೆಲುಗು ಮಾತಾಡ್ತೀವಿ, ಆದಷ್ಟು ಈಗ ಮಕ್ಕಳು ಇರ್ತಾರೆ, ಇಲ್ಲ ಮಕ್ಕಳಿಗೆ ಸಣ್ಣ ಮಕ್ಕಳಿಂದ ಬೆಳೀತಾರೆ, ಅವರಿಗೆ ನಾವು ಮೊದಲಿಂದ ಭಾಷಾ ಪ್ರೇಮವನ್ನು ತೋರಿಸ್ಬೇಕು. ಅವ್ರಿಗೆ ಭಾಷೆಯನ್ನು ಕನ್ನಡ ಮಾತಾಡೋದು ಕಲಿಬೇಕು. ನಮ್ಮ ಮಕ್ಕಳು ಬೆಳಗ್ಗೆ ಬಂದ ನನಗೆ ಸರ್ ಕನ್ನಡ ಶುಭಾಶಯಗಳನ್ನು ಅವಾಗ ತೆಲುಗು ಮಾತಾಡ್ತಾರೆ. ಅಂದ್ರೆ ಸುಮ್ಮನೆ ಉತ್ಸಾಹದಿಂದ ಭಾಷೆಯ ಅಥವಾ ಜಯಂತಿಗಳನ್ನ ಮಾಡುವುದಲ್ಲ, ನಾವು ಹೇಗೆ ಅದನ್ನ ನಡೆಸ್ಕೊಂಡು ಹೋಗ್ಬೇಕು ಅನ್ನೋದನ್ನ ಜವಾಬ್ದಾರಿಯ ಎಲ್ಲ ವಿದ್ಯಾರ್ಥಿಗಳು ತಗೋಬೇಕು. ನೋಡಿ, ಈಗ ನಮ್ಮ ಕನ್ನಡಕ್ಕಾಗಿ ಶ್ರಮಿಸಿದಂತವರು ಬೆಂಗಳೂರು ಜಯನಗರ ವಿಧಾನಸಭಾ ಕ್ಷೇತ್ರದ ಇಂದು ಶ್ರೀಮತಿ ಇಂದಿರಾ ಗಾಂಧಿ ಅಭಿಮಾನಿಗಳ ಸಮಿತಿ ವತಿಯಿಂದ ಶ್ರೀ ರಾಮಲಿಂಗಾರೆಡ್ಡಿ ಮಾನ್ಯ ಸಾರಿಗೆ ಮತ್ತು ವಜ್ರಾಯಿದ್ ಸಚಿವರು, ಕರ್ನಾಟಕ ಸರ್ಕಾರ ಹಾಗೂ ಸೌಮ್ಯ ರೆಡ್ಡಿ ಮಾಜಿ ಶಾಸಕರು ಮತ್ತು ಅಧ್ಯಕ್ಷರು, ಕರ್ನಾಟಕ ಪ್ರದೇಶ ಮಹಿಳಾ ಕಾಂಗ್ರೆಸ್ ಸಮಿತಿ ಇವರ ನೇತೃತ್ವದಲ್ಲಿ ನಡೆದಂತಹ ಶ್ರೀಮತಿ ಇಂದಿರಾ ಗಾಂಧಿ ವೃತ್ತ ಹಾಗೂ ಕಂಚಿನ ಪ್ರತಿಮೆ ಅನಾವರಣ. ಏನೋ ಸಮಾರಂಭ ಶ್ರೀ ಅರುಣ್ ಕುಮಾರ್ ಆರ್ ಜೆಪಿ ನಗರ ಬ್ಲಾಕ್ ಅಧ್ಯಕ್ಷರು ಇವರ ಅಧ್ಯಕ್ಷತೆಯಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಶ್ರೀ ಡಿಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ ಅಧ್ಯಕ್ಷರು, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಇವರಿಂದ ಕಾರ್ಯಕ್ರಮ ಸರಿಯಾಗಿ ಮೂಡಿಬಂದಿತ್ತು. ಇನ್ನು ಎಲ್ಲ ಗಣ್ಯರು ಮತ್ತು ಕಾಂಗ್ರೆಸ್ ಮುಖಂಡರು, ಶಾಸಕರು ಈ ಸಮಯದಲ್ಲಿ ಉಪಸ್ಥಿತರಿದ್ದರು. ವರದಿ ವೇದಮೂರ್ತಿ, ಎನ್ಕೆಎಸ್ ಟಿವಿ, ಬೆಂಗಳೂರು. ರಾಜ್ಯಾದ್ಯಂತ ಸಡಗರದ 70ನೇ ಕನ್ನಡ ರಾಜ್ಯೋತ್ಸವ ಆಚರಣೆ. ಬಿಟಿಎಂ ವಿಧಾನಸಭಾ ಕ್ಷೇತ್ರದ ಸದ್ದುಗುಂಟೆ ಪಾಳ್ಯ ಪಾರ್ಕ್ನಲ್ಲಿ ಆಯೋಜಿಸಲಾಗಿದ್ದ 70ನೇ ನಾಡಿನ ಸಮಸ್ತ ಜನತೆಗೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಕೋರಿದರು.
ಶ್ರೀ ಬಿಎನ್ ಮಂಜುನಾಥ್ ರೆಡ್ಡಿ, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಕಾಂಗ್ರೆಸ್ ಮತ್ತು ಬಿಬಿಎಂಪಿ ಮಹಾನಗರ ಪಾಲಿಕೆ ಸದ್ದುಗುಂಟೆಪಾಳ್ಯ ಪಾರ್ಕ್ನಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಣೆ. ಕಾಂಗ್ರೆಸ್ ಮುಖಂಡರಾದ ಮಹಿಳಾ ಸಮಾಜ ಇಲಾಖೆ ಡಾಕ್ಟರ್ ಕವಿತಾ ಶ್ರೀನಾಥ್ ರವರು ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಎಲ್ಲರಿಗೂ ಶುಭವನ್ನ ಕೋರಿದರು. ವರದಿ ವೇದಮೂರ್ತಿ, ಎನ್ಕೆಎಸ್ ಟಿವಿ, ಬೆಂಗಳೂರು. ಹುಟ್ಟಿನಿಂದ ಯಾರೂ ಶ್ರೇಷ್ಠರಾಗುವುದಿಲ್ಲ. ತಮ್ಮ ವೈಚಾರಿಕತೆ, ನಡವಳಿಕೆ ಮತ್ತು ಪರಿಶ್ರಮದಿಂದ ಎಂತಹ ವ್ಯಕ್ತಿಯೂ ಕೂಡ ಶ್ರೇಷ್ಠನಾಗಬಹುದು ಎಂದು ನಿವೃತ್ತ ಕೆಎಸ್ ಅಧಿಕಾರಿ ಎನ್ ರಘುಮೂರ್ತಿ ಹೇಳಿದರು. ಅವರು ಇಂದು ತಳಕು ಗ್ರಾಮದಲ್ಲಿ ವಾಲ್ಮೀಕಿ ಜಯಂತಿಯ ಮೆರವಣಿಗೆಯನ್ನ ಚಾಲನೆ ಕೊಟ್ಟು ಮಾತನಾಡಿ, ತಾರಸು ಅವರ ಹುಟ್ಟಿದಂತಹ ನಾಡಿನಲ್ಲಿ ಇಂತಹ ಸಮಾರಂಭ ಮಾಡುತ್ತಿರುವುದು ಶ್ರೇಷ್ಠ ಎನಿಸುತ್ತಿದೆ. ವಿಶ್ವ ಕಂಡಂತಹ ಅದ್ಭುತ ವ್ಯಕ್ತಿಗಳು ಶ್ರೀಕೃಷ್ಣ, ವಾಲ್ಮೀಕಿ ಮತ್ತು ಅಂಬೇಡ್ಕರ್ ಇವರು ಸಾಮಾಜಿಕವಾಗಿ ಹಿಂದುಳಿದಂತಹ ವರ್ಗಗಳಲ್ಲಿ ಹುಟ್ಟಿದವರು. ಇನ್ನು ತಮ್ಮ ವೈಚಾರಿಕತೆ, ನಡವಳಿಕೆ ಮತ್ತು ಪರಿಶ್ರಮದಿಂದ ಇಡೀ ವಿಶ್ವಕ್ಕೆ ಬೆಳಕಾದವರು. ಹುಟ್ಟು ಆಕಸ್ಮಿಕ ಆದರೆ ಬದುಕು ನಮ್ಮ ಕೈಲಿರುತ್ತದೆ. ಇನ್ನು ಮಹರ್ಷಿ ವಾಲ್ಮೀಕಿಯು ಒಬ್ಬ ಬೇಟೆಗಾರನಾಗಿದ್ದರೂ ಕೂಡ ಪರಿವರ್ತನೆಯ ದಾರಿ ಹಿಡಿದು ಇಡೀ ವಿಶ್ವ ನೋಡುವಂತಹ ಶ್ರೀರಾಮಾಯಣವನ್ನ ರಚಿಸಿದರು. ಶ್ರೀರಾಮನ ಆದರ್ಶ, ಹನುಮಂತನ ಭಕ್ತಿ ಮತ್ತು ಸೀತೆಯ ಪಾತಿವ್ರತೆ ಇಡೀ ವಿಶ್ವಕ್ಕೆ ಅನುಕರಣೆಯ. ಪಾಶ್ಚಾತ್ಯ ರಾಷ್ಟ್ರಗಳು ತಮ್ಮ ವೈಜ್ಞಾನಿಕತೆ ಮತ್ತು ನೈಪುಣ್ಯವನ್ನ ಮೀರಿ ಭಾರತೀಯ ಸನಾತನ ಸಂಸ್ಕೃತಿ ಮತ್ತು ಧರ್ಮವನ್ನ ಅನುಕರಣೆ ಮಾಡುತ್ತಿವೆ. ಇದರ ಬಹುದೊಡ್ಡ ಕೊಡುಗೆ ನಮ್ಮ ಹಿಂದೂ ಧರ್ಮದ ನೆಲೆಗಟ್ಟಿನ ಶ್ರೀರಾಮಾಯಣ ಮಹಾಕಾವ್ಯ ಮತ್ತು ಭಗವದ್ಗೀತೆ. ವಿಶ್ವದ ಬಹುತೇಕ ರಾಷ್ಟ್ರಗಳು ಶ್ರೀರಾಮಾಯಣ ಮತ್ತು ಭಗವದ್ಗೀತೆಯನ್ನ ಅನುಕರಣೆ ಮಾಡುತ್ತವೆ. ಇಂತಹ ಮಹಾಕಾವ್ಯಗಳ ಸೊಗಡು ಈ ಭಾಗದ ಪ್ರತಿ ಮನೆಯಲ್ಲೂ ಪಸರಿಸಬೇಕು. ಅಂದರೆ ಭಕ್ತಿ, ಭಾತೃತ್ವ ಮತ್ತು ಆದರ್ಶದ ನಡೆನುಡಿಗಳು ಪ್ರತಿಯೊಬ್ಬರ ಮನೆ ಮತ್ತು ಮನಗಳ ತುಂಬಬೇಕು. ಮಹರ್ಷಿ ವಾಲ್ಮೀಕಿ ಜನಾಂಗದವರು ಎಂದು ಹೇಳಿಕೊಳ್ಳುವ ಮಾತ್ರಕ್ಕೆ ಜನಾಂಗ ಆದರ್ಶವಾಗುವುದಿಲ್ಲ. ಆದರೂ ಈ ಭಾಗದಲ್ಲಿ ಶಾಂತಿ, ಭಾತೃತ್ವ ಮತ್ತು ಸ್ವಾಭಿಮಾನ ಮನೆ ಮಾಡಿದೆ. ಇನ್ನು ಹೆಚ್ಚು ಹೆಚ್ಚು ಈ ಭಾಗದ ಯುವಕರು ಸ್ವಾವಲಂಬಿಗಳಾಗಬೇಕು. ಪ್ರತಿಯೊಂದು ಕುಟುಂಬದಲ್ಲೂ ಕೂಡ ವೈಜ್ಞಾನಿಕವಾದ ಮತ್ತು ಸುಸಂಸ್ಕೃತವಾದ ದಿಕ್ಕಿನಲ್ಲಿ ಮಕ್ಕಳು ಮತ್ತು ಯುವಕರು ಸಾಗಬೇಕು ಎಂದು ಆಶಿಸಿದರು. ಸಮಾರಂಭದಲ್ಲಿ ಯುವಕರಾದ ಪಾಲಯ್ಯ, ಮಹಂತೇಶ, ಗ್ರಾಮ ಪಂಚಾಯಿತಿಯ ಎಲ್ಲ ಮಾಜಿ ಸದಸ್ಯರು, ಮಾಜಿ ಅಧ್ಯಕ್ಷರು ಮತ್ತು ಯುವಕರು ಉಪಸ್ಥಿತರಿದ್ದರು. ವರದಿ ಹರೀಶ್ ನಾಯಕನಹಟ್ಟಿ, ಎನ್ಕೆಎಸ್ ಟಿವಿ, ಚಿತ್ರದುರ್ಗ. ಅಕ್ರಮವಾಗಿ ಗಾಂಜಾ ಸಾಗಾಟ ಮಾಡುತ್ತಿದ್ದ 5 ಮಂದಿ ಬಂಧನ. 3 ಕಿಲೋ 154 ಗ್ರಾಂ ಗಾಂಜಾ ವಶಕ್ಕೆ. ದಾವಣಗೆರೆ ಜಿಲ್ಲಾ ನ್ಯಾಮತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅಕ್ರಮವಾಗಿ ಗಾಂಜಾ ಸಾಗಾಟ ಮಾಡುತ್ತಿದ್ದ 5 ಮಂದಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತರ ವಶದಿಂದ ಒಟ್ಟು 3 ಕಿಲೋ 154 ಗ್ರಾಂ ಗಾಂಜಾ, ಅಂದಾಜು ಮೌಲ್ಯ ಸುಮಾರು 3,20,000 ರೂಪಾಯಿ, 3 ಮೊಬೈಲ್ ಫೋನ್ಗಳು ಹಾಗೂ 2 ಬೈಕ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ದಿನಾಂಕ 1 ನವೆಂಬರ್ 2025ರಂದು ಪೊಲೀಸ್ ನಿರೀಕ್ಷಕರಾದ ರವಿ ಎನ್ಎಸ್ ಅವರಿಗೆ ಬಂದ ಖಚಿತ ಮಾಹಿತಿ ಆಧಾರದ ಮೇಲೆ ಹೊನ್ನಳ್ಳಿ ಶಿವಮೊಗ್ಗ ರಸ್ತೆ ಬದಿಯಲ್ಲಿರುವ ಕಲ್ವಿಗಿರಿ ರಂಗನಾಥ ಸ್ವಾಮಿ ದೇವಸ್ಥಾನದ ಹತ್ತಿರದ ಕಾಡು ಪ್ರದೇಶದಲ್ಲಿ ಪೊಲೀಸರು ದಾಳಿ ನಡೆಸಿದರು. ಅಲ್ಲಿ ಬೈಕ್ಗಳನ್ನು ನಿಲ್ಲಿಸಿಕೊಂಡು ಕುಳಿತಿದ್ದ ಕೆಲವು ವ್ಯಕ್ತಿಗಳಿಂದ 3 ಪ್ಲಾಸ್ಟಿಕ್ ಕವರ್ಗಳಲ್ಲಿ ಗಾಂಜಾ ಪತ್ತೆಯಾಯಿತು. ಪರಿಶೀಲನೆ ವೇಳೆ ಅವರು ಈ ಗಾಂಜಾವನ್ನ ಶಿವಮೊಗ್ಗದಿಂದ ತರಲಾಗಿದ್ದು ನ್ಯಾಮತಿ ಮತ್ತು ಹೊನ್ನಳ್ಳಿ ಭಾಗಗಳಲ್ಲಿ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಲು ಯತ್ನಿಸುತ್ತಿದ್ದೇವೆ ಎಂದು ಒಪ್ಪಿಕೊಂಡಿದ್ದಾರೆ. ಬಂಧಿತರ ವಿವರಗಳು ಹೀಗಿವೆ: ಅರ್ಬಾಜ್ ಖಾನ್, ಶಂಕರ್ ನಾಯ್ಕ ಮತ್ತು ಮೊಹಮ್ಮದ್ ಹುಸ್ನೈನ್, ರಜಾ ಅಲಿಯಾಜ್ ಮುದಾಸಿರ್, ಜಾಫರ್ ಸಾದಿಕ್ ಮತ್ತು ಮೊಹಮ್ಮದ್ ರೂಹಿತ್ ಅಲಿಯಾಜ್ ರೋಹಿತ್ ಇವರು ಶಿವಮೊಗ್ಗ ಮತ್ತು ನ್ಯಾಮತಿ ಪ್ರದೇಶದ ನಿವಾಸಿಗಳಾಗಿದ್ದಾರೆ. ಈ ಸಂಬಂಧ ನ್ಯಾಮತಿ ಪೊಲೀಸ್ ಠಾಣೆಯಲ್ಲಿ ಎನ್ಡಿಪಿಎಸ್ ಕಾಯ್ದೆಯಡಿ ಗುನ್ನೆ ನಂಬರ್ 295/2025ರಂತೆ ಪ್ರಕರಣ ದಾಖಲಾಗಿದೆ. ಕಾರ್ಯಾಚರಣೆಯನ್ನು ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಪರಮೇಶ್ವರ್ ಹೆಗಡೆ ಮತ್ತು ಚನ್ನಗಿರಿ ಸಹಾಯಕ ಪೊಲೀಸ್ ಅಧೀಕ್ಷಕ ಸ್ಯಾಮ್ ವರ್ಗೀಸ್ ಐಪಿಎಸ್ ರವರ ಮಾರ್ಗದರ್ಶನದಲ್ಲಿ ನಡೆಸಲಾಗಿದೆ. ಈ ಕಾರ್ಯಾಚರಣೆಯಲ್ಲಿ ರವಿ ಎನ್ಎಸ್ ಮತ್ತು ಪಿಎಸ್ಐ ಹೊಳಬಸಪ್ಪ ಹೋಳಿ ಹಾಗೂ ನ್ಯಾಮತಿ ಠಾಣೆಯ ಸಿಬ್ಬಂದಿಗಳಾದ ಮಂಜಪ್ಪ, ಮಲ್ಲೇಶಪ್ಪ ಮತ್ತು ತೀರ್ಥಪ್ಪ ಮತ್ತು ವಿಕ್ರಮ್, ಚಂದ್ರಶೇಖರ್ ಮತ್ತು ನಾಗರಾಜು ನಾಯ್ಕ, ಶಿವರಾಜ್, ಆನಂದ್ ಮತ್ತು ಚನ್ನೇಶ್ ಭಾಗವಹಿಸಿದ್ದರು.
ಇನ್ನು ದಾವಣಗೆರೆ ಜಿಲ್ಲಾ ಪೊಲೀಸ್ ಅಧೀಕ್ಷಕಿ ಉಮಾ ಪ್ರಶಾಂತ್ ರವರು ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ ಸಿಬ್ಬಂದಿಯನ್ನ ಶ್ಲಾಘಿಸಿದರು. ಇನ್ನು ನ್ಯಾಮತಿ ಪೊಲೀಸ್ ಇಲಾಖೆಯ ಈ ಕ್ರಮವು ಅಕ್ರಮ ಮಾದಕ ವಸ್ತುಗಳ ವ್ಯಾಪಾರವನ್ನ ತಡೆಗಟ್ಟುವಲ್ಲಿ ಮತ್ತೊಂದು ಯಶಸ್ವಿಯ ಹೆಜ್ಜೆಯಾಗಿದೆ. ವರದಿ ದೇವರಾಜ್ ಕೆ ನೆಲ್ಲಿಹಂಕಲು, NKS ಟಿವಿ ದಾವಣಗೆರೆ. ಸನ್ಮಾನಕ್ಕೆ ಕರೆದು ವಿದ್ಯಾರ್ಥಿಗಳಿಗೆ ಅವಮಾನ, ತಾಲೂಕು ಆಡಳಿತದ ವಿರುದ್ಧ ಸಂತೋಷ್ ಅಂಡುಗುಳಿ ಆರೋಪ. ತಾಲೂಕು ಆಡಳಿತದಿಂದ ಏರ್ಪಡಿಸಿದ್ದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ಅವಮಾನ ಮಾಡಲಾಗಿದೆ ಎಂದು ಸಂತೋಷ್ ಅಂಡುಗುಳಿ ಆರೋಪಿಸಿದ್ದಾರೆ. ಶನಿವಾರ ಪಟ್ಟಣದ ಹೊಯ್ಸಳ ಕ್ರೀಡಾಂಗಣದಲ್ಲಿ ತಾಲೂಕು ಆಡಳಿತ ಮತ್ತು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಸಂಯುಕ್ತಾಶ್ರಯದಲ್ಲಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭದಲ್ಲಿ ರಾಜ್ಯ ಮಟ್ಟದ ಕರಾಟೆ ಸ್ಪರ್ಧೆಗೆ ಆಯ್ಕೆಯಾಗಿದ್ದ ಇಶಾನ್ವಿ ಎಸ್ ಗೌಡ ಮತ್ತು ಋತ್ವಿಕಾ ತನ್ವಿ ಮತ್ತು KM ಹೃದಯ ಹಾಗೂ ರಾಜ್ಯ ಮಟ್ಟದ ಚೆಸ್ ಸ್ಪರ್ಧೆಗೆ ಆಯ್ಕೆಯಾಗಿದ್ದ ಸ್ವೀಕಾರ್ ಇವರನ್ನ ಸನ್ಮಾನಿಸಲಾಗುವುದೆಂದು ಭಾನುವಾರ ರಾತ್ರಿ ತಾಲೂಕು ಆಡಳಿತದಿಂದ ಪೋಷಕರಿಗೆ ಕರೆ ಮಾಡಿ ತಿಳಿಸಲಾಗಿತ್ತು. ಆದರೆ ಕಾರ್ಯಕ್ರಮದ ವೇಳೆ ಋತ್ವಿಕಾ ಗೈರು ಹಾಜರಿದ್ದರು. ಉಳಿದ 3 ವಿದ್ಯಾರ್ಥಿಗಳನ್ನ ಕಾರ್ಯಕ್ರಮ ಸ್ಥಳಕ್ಕೆ ಕರೆಸಿ ಕೂರಿಸಲಾಯಿತು. ಬಳಿಕ ವಿಭಿನ್ನ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ 13 ಮಂದಿಗೆ ಸನ್ಮಾನ ನಡೆಯುವಾಗ ಕರಾಟೆ ಹಾಗೂ ಚೆಸ್ ವಿದ್ಯಾರ್ಥಿಗಳಾದ ಈಶಾನ್ವಿ ಎಸ್ ಗೌಡ ಮತ್ತು ಸ್ವೀಕರ್ ಇವರಿಗೆ ಸನ್ಮಾನ ನೀಡದೆ ಕೈಬಿಡಲಾಗಿದೆ ಎಂದು ಆರೋಪಿಸಲಾಗಿದೆ. ಇನ್ನು ಈ ಕುರಿತು ಮಾತನಾಡಿದ ಸಂತೋಷ್ ಅಂಡುಗುಳಿ, ಸನ್ಮಾನಕ್ಕೆ ಕರೆದು ನಂತರ ವಸ್ತು ಸಿದ್ಧವಾಗಿಲ್ಲ, ಸಮಯ ಇಲ್ಲ ಎಂಬ ನೆಪ ಹೇಳಿ ವಿದ್ಯಾರ್ಥಿಗಳನ್ನ ಅವಮಾನ ಮಾಡಲಾಗಿದೆ. ಕಾರ್ಯಕ್ರಮ ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೆ ನಡೆದಿತ್ತು. ಹೀಗಿರುವಾಗ ಸನ್ಮಾನದ ವಸ್ತು ಖರೀದಿಸಲು ಸಮಯ ಸಾಲಲಿಲ್ಲವೇ ಅಥವಾ ತಾಲೂಕು ಆಡಳಿತಕ್ಕೆ ಹಣದ ಕೊರತೆಯಾಯಿತೇ ಎಂದು ಪ್ರಶ್ನಿಸಿದ್ದಾರೆ. ವಿದ್ಯಾರ್ಥಿಗಳ ಪೋಷಕರು ಮತ್ತು ಸ್ಥಳೀಯರು ಈ ಘಟನೆಯ ಕುರಿತು ಅಸಮಾಧಾನ ವ್ಯಕ್ತಪಡಿಸಿದ್ದು, ಮುಂದಿನ ದಿನಗಳಲ್ಲಿ ಇಂತಹ ನಿರ್ಲಕ್ಷ್ಯ ಮರುಕಳಿಸದಂತೆ ಆಡಳಿತ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ. ವರದಿ ಪ್ರಕಾಶ್ ಬಕ್ಕಿ, NKS ಟಿವಿ ಮೂಡಿಗೆರೆ.